ಹರಃ ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಶ್ರೀ ಗಣಪತಿ ಶಾರದಾ ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಸಿದ್ಧಲಿಂಗಯತಿವರೇಣ್ಯಂ ಭಾಸುರಯೋಗಿ ಕುಲತಿಲಕನಂ ಪಾಶಾಷ್ಟಕದಿಂ ಕುದಿವನರರುದ್ಧರಿಪನಂ ಸುಸುತಿಹ ಮಾನಸದಿಂ ಭಜಿಪಿನಾ ಭಜಿಪಿನಾ ಭಜಿಪಿನಾ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ. ಸಾಧು ಸಂತ ಮಹಾರಾಜ ಕಿ ಜೈ. ಶ್ರೀ ಗುರುದೇವ ದತ್ತ ಪರಮ ಪೂಜ್ಯರಾಗಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದ ಮತ್ತು ಪ್ರಣಾಮ ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಆದಿ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ನಂದೀಶ್ವರಪುರದ ಹೊರಕಮರಿ ಮಠಕ್ಕೆ ಆಗಮಿಸಿ ಮಂಗಲಮಯವಾಗಿರ್ತಕ್ಕಂಥ ಈ ಶ್ರಾವಣ ಮಾಸದಲ್ಲಿ ಕ್ಷೇತ್ರಾಧಿಪತಿಗಳಾದ ಶ್ರೀಮದ್ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಗ್ರಂಥದ 9ನೇ ಭಾಗವನ್ನು ಶ್ರವಣ ಮಾಡಲು ಆಗಮಿಸಿರ್ತಕ್ಕಂಥ ಸರ್ವ ಸದ್ಭಕ್ತರ ಸದ್ಗುರುಕ್ಕೆ ಸಾಕ್ಷಿಭೂತ ಬೆಳುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನವಾರಿ ನಮಿಸಿ ಪರಮ ಪೂಜ್ಯರಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ನಂದೀಶ್ವರಪುರದ ಶ್ರೀ ಕ್ಷೇತ್ರದಲ್ಲಿ ಸದ್ಗುರುವರ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಸದ್ಗುರುವರ ಈ ದಿವ್ಯ ಜೀವನ ಚರಿತ್ರೆಯ 9ನೇ ಭಾಗದ ವಿಷಯ ನಾವನ್ನೆಲ್ಲ ಶ್ರವಣ ಮಾಡುವ ಮನನ ಮಾಡುವ ನಿಧಿಧ್ಯಾಸನ ಮಾಡುವ ಸಾಮರ್ಥ್ಯವನ್ನು ಸದ್ಗುರು ನಮ್ಮನ್ನೆಲ್ಲರೂ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂತ ಪ್ರಣಾಮ ಸಮರ್ಪಿಸಿ ಆತ್ಮೀಯರೇ, ಇವತ್ತಿನ ವಿಷಯದಲ್ಲಿ ಪ್ರವೇಶ ಮಾಡೋಣ. ಎಲ್ಲರಿಗೂ ಆನಂದವಾಗಿ ಸದ್ಗುರುವರ ದಿವ್ಯ ಜೀವನ ಕ್ಷೇತ್ರ ನಾವನ್ನೆಲ್ಲ ಶ್ರವಣ ಮಾಡ್ತಾ ಬರ್ತಾ ಇದ್ದೀವಿ. ಮಹಾತ್ಮರ ಕ್ಷೇತ್ರಗಳನ್ನು ಶ್ರವಣ ಮಾಡೋದ್ರಿಂದ ನಮ್ಮನ್ನೆಲ್ಲರೂ ವಿಶೇಷವಾಗಿರ್ತಕ್ಕಂಥ ಲಾಭ ಆಗ್ತದೆ. ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪರ್ತಕ್ಕಂಥ ಮೋಕ್ಷ ಪ್ರಾಪ್ತಿ ಆಗ್ತದೆ. ಅಂಥ ಲಾಭವನ್ನು ನಾವು ನೀವು ಯಾವುದನ್ನು ಕೂಡ ಪಡೀಲಿಕ್ಕೆ ಸಾಧ್ಯ ಆಗಿಲ್ಲ ಇಲ್ಲಿ ಪ್ರಯತ್ನ. ಏಕೆಂದ್ರೆ ಈ ಜಗತ್ತು ಎಂದು ಉದಯದ ಇಂದಿನ ಪರ್ಯಂತರೊಳಗೆ ಜಗದುದಯಾದಿ ಬಳಿಕೆಂದು ಪರ್ಯಂತ ತಾನೆಸಗಿದ ಅಖಿಳ ಪುಣ್ಯ ತತಿ ಫಲಿಸುವುದೆಂದು ಅಂತ ಶ್ರೀಮನ್ ನಿಜಮುಷಿಗಳ ಪಡಿಕೊಳ್ತಾರೆ. ಜಗತ್ತು ಎಂದು ಉತ್ಪತ್ತಿ ಆಯ್ತು ನೋಡ್ರಿ. ಈ ಜಗತ್ತು ಅಂದಿನಿಂದ ಇಂದಿನ ಪರ್ಯಂತರವಾಗಿ ನಾವು ಮಾಡಲ್ಪಟ್ಟಂಥ ಪುಣ್ಯದ ಸಮೂಹ ಕೂಡಿಕೊಂಡು ಈಗಿನ ಜನ್ಮದಲ್ಲಿ ನಮಗೆ ಸಾಧ್ಯ ಇದ್ದರೆ ಮಾತ್ರ ಏನು ಸದ್ಗುರುವರ ಚರಿತ್ರೆ, ಸದ್ಗುರುವರ ಶಾಸ್ತ್ರ ಪುರಾಣ ಪ್ರವಚನ, ಸದ್ಗುರುವರ ದಿವ್ಯ ಕೃಪಾಶೀರ್ವಾದ ಪಡಲಿಕ್ಕೆ ಸಾಧ್ಯ ಆಗ್ತದೆ. ಇದು ಇರಲಿಲ್ಲ ಅಂದರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಜಗತ್ತೆಂದು ಉತ್ಪತ್ತಿ ಗುರ್ತದ್ರಿ. ಅಂದಿನ ಇಲ್ಲಿ ಪರ್ಯಂತ ಪುಣ್ಯ ಸಂಗ್ರಹ ಮಾಡ್ತಾ ಅದು ಎಂಥ ನಿಷ್ಕಾಮ ಪರವಾಗಿರ್ತಕ್ಕಂಥ ನಿಷ್ಕಾಮ ಪುಣ್ಯ ಅಂದ್ರೆ ಇಂಥ ವಸ್ತು ನಮಗೆ ಬೇಕು ಅಂತ ಅಪೇಕ್ಷೆ ಮಾಡದೇ ಮಾಡಿರ್ತಕ್ಕಂಥದ್ದು ನಿಷ್ಕಾಮ. ಕಾಮದ ಇಚ್ಛೆ. ಇಂಥ ವಸ್ತುಗಳು ಬೇಕು ಅಂತ ಅಪೇಕ್ಷೆ ಪಟ್ಟು ಇಚ್ಛೆಯಿಂದ ಕೂಡಿ ನೀವು ತಪಸ್ಸು ಮಾಡಿದರೆ
ಚೆಂದ ಕೂಡಿ ಪುಣ್ಯ ಕಾರ್ಯಗಳು ಮಾಡಿದ್ರೆ ನೀವು ಮಾಡಿರ್ತಕ್ಕಂಥ ಪುಣ್ಯ ನೀವು ಹೊರೊಳಗೆ ಕೆಲಸ ಮಾಡಿ ಹಣ ಸಂಗ್ರಹ ಮಾಡ್ತೀರಿ, ಅಂಗಡಿ ಒಳಗೆ ಹಣ ಕೊಡ್ತೀರಿ, ಅವ್ರು ನಿಮ್ಮ ಸಾಮಾನು ಕೊಡ್ತಾರೆ, ನಿಮ್ಮ ಹಣ ಹೋಗಿಬಿಡ್ತು, ಸಾಮಾನು ಬಂತು. ಹಾಗೆ ನೀವು ತಪಸ್ಸು ಮಾಡಿ ಇಂಥ ವಸ್ತು ಬೇಕು ಅಂತಕೊಂಡ್ರೆ ಪುಣ್ಯ ಮಾಡಿ ದಾನ ಧರ್ಮ ಪರೋಪಕಾರ ಏನೆಲ್ಲ ಮಾಡ್ತಿರಲ್ಲ ಮಾಡಿ ಇಂಥ ವಸ್ತು ಬೇಕು ಅಂತ ಅಪೇಕ್ಷೆ ಪಟ್ಟು ಮಾಡಿದ್ರಂದ್ರೆ ಆ ವಸ್ತುವಿಗೆ ಆ ಪುಣ್ಯ ಹೋಗಿಬಿಡ್ತದೆ. ಆದರೆ ಜಗತ್ತು ಎಂದು ಉತ್ಪತ್ತಿ ಇದ್ರೆ ಅಲ್ಲಿಂದ ಇಲ್ಲೇ ಪರ್ಯಂತರಾಗಿ ಯಾರು ಯಾವ ವಸ್ತುಗಳ ಅಪೇಕ್ಷೆ ಕೂಡ ಇಲ್ಲದೆ ಸಂಪೂರ್ಣವಾಗಿ ಮೋಕ್ಷವೇ ಬೇಕು ಅಂತ ಅಪೇಕ್ಷೆ ಮಾಡಿಕೊಂಡು ಸದ್ಗುರುಗಳಿಗೆ ಶರಣಾಗತಾಗಿ ಅವರು ನಾಮಸ್ಮರಣೆ ಮಾಡ್ತಾ ಬರ್ತಾರೆ, ಯಾರು ಪುಣ್ಯ ಕಾರ್ಯಗಳು ಮಾಡ್ತಾ ಬರ್ತಾರೆ ಅಥವಾ ಸದ್ಗುರು ಪ್ರಾಪ್ತ ಆಗಿರ್ತಿದ್ರೆ ಯಾವಾಗಲೂ ಅದೇ ಚಿಂತನೆಯಲ್ಲಿ ಇರ್ತಾರೆ ನೋಡ್ರಿ, ಅಂಥವ್ರು ಮಾತ್ರ ಮೋಕ್ಷ ಪಡಲಿಕ್ಕೆ ಸಾಧ್ಯ ಆಗ್ತದೆ. ಅಂಥವ್ರಿಗೆ ಮಾನವ ಜನ್ಮ ಪ್ರಾಪ್ತಿ ಇರ್ತದೆ. ಅಂಥವ್ರಿಗೆ ಈ ಮನುಷ್ಯರಾಗಿ ಜನಿಸಿ ಬಂದು ಸದ್ಗುರು ಸನ್ನಿಧಿಗೆ ಬಂದಿರ್ತಾರೆ ಅಂತ ಹೇಳ್ತಾರೆ. ಅದನ್ನು ನೀವಾಗಲಿ ನಾವಾಗಲಿ ಜಗತ್ತು ಉತ್ಪತ್ತಿ ಆದಿಂದ ಇಲ್ಲೇ ಪರ್ಯಂತರ ಅಂತ ಪುಣ್ಯ ಮಾಡಿಕೊಂಡು ಬಂದೀವಿ ಅನ್ನೋದ್ರಿಂದ ನಮ್ಗೆ ಗುರುತಿಲ್ಲ, ನಮ್ಮ ಮೇಲೆ ಗುರುತಿಲ್ಲ. ಆದರೂ ಶಾಸ್ತ್ರ ಹಾಗೆ ನಿಜಗಳು ಬರೆದಿಟ್ಟಾರಂದ್ರೆ ಅಷ್ಟು ಪುಣ್ಯ ಇದ್ದವ್ರಿಗೆ ಸದ್ಯ ನಾವನ್ನೆಲ್ಲ ಅಂಥ ಪುಣ್ಯವನ್ನು ಮಾಡಿ ಬಂದೀವಿ, ಪುಣ್ಯವನ್ನು ಮಾಡಿ ಬಂದೀವಿ, ಸರಿ ಮನುಷ್ಯರಾಗಿ ಜನಿಸಿ ಬಂದೀವಿ. ಅದರ ಸಫಲತೆಯನ್ನು ನಾವು ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತೂ ಕೂಡ ಏನಾದರೂ ವ್ಯರ್ಥ ಆಗ್ತದೆ. ಅದರಿಂದ ಮನುಷ್ಯರಾಗಿ ಜನಿಸಿ ಬಂದೀವಿ ಎಂದು ಕೂಡ ಮನುಷ್ಯತ್ವವನ್ನು ಪಡೆದುಕೊಂಡು ಸದ್ಗುರುವರ ಸನ್ನಿಧಿಯನ್ನು ಪಡೆದುಕೊಂಡು ಅವರ ಸೇವೆಯನ್ನು ಮಾಡ್ತಾ ಅವರ ದಿವ್ಯ ಅನುಗ್ರಹದ ಮೂಲಕವಾಗಿ ಬ್ರಹ್ಮಜ್ಞಾನ ಪಡೆದುಕೊಂಡು ಈ ಜನ್ಮದಲ್ಲಿ ಯಾರು ಮೋಕ್ಷ ಪಡೆತಕ್ಕಂಥ ಒಂದಾಗಲಿ ಸಾಯ್ತಾ ಆದ್ರೆ ಆಗ ನಮಗೆ ಸಫಲತೆ ಅಂತ ಪ್ರಾಪ್ತಿ ಆಗ್ತದೆ. ಆಗೋಸ್ಕರ ಎಲ್ಲರೂ ಕೂಡ ಆ ಮಾರ್ಗದಲ್ಲಿ ಸಾಗಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಪ್ರತಿಪಾದನೆ ಮಾಡ್ತಾ ಆದ್ಮೇಲೆ ಮುಂದಿನ ವಿಷಯಗಳಿಗೆ ಸಾಗೋಣಂತ. ಎಲ್ಲರಿಗೂ ಮಂಗಲವಾಗಲಿ. ಸದ್ಗುರುಗಳು ಮಹಾರಾಷ್ಟ್ರ ರಾಜ್ಯದ ಬಿಲ್ವರದಲ್ಲಿ, ಹಿರೇಹಳ್ಳದ ಬಿಲ್ವರದಲ್ಲಿ ಆನಂದವಾಗಿ ವಾಸ ಮಾಡ್ತಕ್ಕಂಥರಾಗಿದ್ದಾರೆ. ವಾಸ ಮಾಡ್ತಾ ಅಲ್ಲಿ ಅನೇಕ ಸದ್ಭಕ್ತರು ಬರ್ತಾಯಿದ್ರು, ಅನೇಕ ಜನ ಶಾಸ್ತ್ರಿಗಳು ಬರ್ತಾಯಿದ್ರು, ಅನೇಕ ಜನ ಮಹಾಪುರುಷರು ಮಹಾಸಾಮರುಗಳಂಥ ಗುರುಗಳು ಎಲ್ಲರೂ ಬರ್ತಾಯಿದ್ರು. ಗುರುಗಳ ಮುಖಾಂತರವಾಗಿ ತಾವು ಶಾಸ್ತ್ರವನ್ನು ಶ್ರವಣ ಮಾಡ್ತಾಯಿದ್ದರು. ಪಂಡಿತರು ಬಂದರೆ ಗುರುಗಳ ಅವರಿಗೂ ಕೂಡ ಪಂಡಿತರಿಗೂ ಶಾಸ್ತ್ರವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ, ಅವರು ಪ್ರವಚನ ಮಾಡ್ತಾಯಿದ್ರು. ಹೀಗೆ ಆನಂದವಾಗಿ ಶ್ರೀ ಕ್ಷೇತ್ರದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಗುರುಗಳು ಇಂಥವ್ರು ಕೇಳಿದ್ರಿ ಅಕಸ್ಮಾತ್ ಅವ್ರ ಮನುಷ್ಯೊಳಗೆ ಶ್ರೀಶೈಲ ಯಾತ್ರೆಗೆ ಹೋಗ್ಬೇಕಂತ ಅಪೇಕ್ಷೆ ಆಯಿತು ಅಂತಕೊಂಡು ಅವ ಹಿಂದಿನ ಅಧ್ಯಾಯದಲ್ಲಿ 3ನೇ ಅಧ್ಯಾಯದಲ್ಲಿ ವಿಷಯವನ್ನು ಶ್ರವಣ ಮಾಡಿದ್ದೀರಿ. ಇವತ್ತಿನ ಅಧ್ಯಾಯ 4ನೇ ಅಧ್ಯಾಯ, ಶ್ರವಣ ಅಮಾವಾಸ್ಯೆಯಿಂದ ಇವತ್ತಿಗೆ 4ನೇ ದಿನ 4ನೇ ಅಧ್ಯಾಯವನ್ನು ಶ್ರವಣ ಮಾಡ್ತಾ ಇದ್ದೀವಿ. ಸದ್ಗುರುಗಳು ಹಿಂದಿನ ದಿನ ಶ್ರೀಶೈಲಕ್ಕೆ ಹೋಗಿ ಬರೋಣ ತಗೊಂಡು ಇಲ್ಲಿ ತಮ್ಮ ಶಿಷ್ಯರಿಗೆ ಹೇಳಿದರು. ಸದ್ಗುರುವ್ರ ಜೊತೆಗೆ ಯಾರು ಹೋದ್ರಿ? ಹಿಂದಿನ ದಿವಸ ವಿಷಯ ಕೇಳಿದಿರಿ, ಯಾರು ಹೋದರು ಸದ್ಗುರುವ್ರ ಜೊತೆಗೆ? ಸ್ವಲ್ಪ ಜೋರು ಹೇಳ್ಬೇಕ್ರಿ, ನಾ ನೆಗಡಿ ಬಂದದ. ಸಿದ್ದಮ್ಮ ತಾಯಿ ಹೋದರು. ಅವ್ರ ಜೊತೆ ಇನ್ನೊಬ್ಬರು ದೇವಗಾರಟ್ಟಿಯ ಬಸವರಾಜ ಗುರುಗಳು ಕೂಡ ಹೋದರು. ಬಸವರಾಜರು ಮೊದಲು ಬಸವರಾಜ ಹೇಳಿದಾರಪ್ಪ ಅವರು. ಸಿದ್ದಮ್ಮ ತಾಯಿ ಹೇಳಿದ್ರು ನಾನು ಬರ್ತಾ ಇದ್ದೇನಪ್ಪ ಅವರು. ಎಲ್ಲರೂ ಕೂಡ್ಕೊಂಡು ಹೋದರು. ಶ್ರೀಶೈಲಕ್ಕೆ ಹೋಗಿ ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ದರ್ಶನ ಆದರು, ಸಂತೋಷ ಆಯಿತು. ಹಾಗೆ ಒಂದು ದೇವಸ್ಥಾನಕ್ಕೆ ಬಂದರು. ಯಾವ ದೇವಸ್ಥಾನದ್ದು? ಮೊಬ್ಬೆ ವೀರಣ್ಣನ ದೇವಸ್ಥಾನಕ್ಕೆ ಬಂದರು. ಅಲ್ಲಿ ಏನದ ಸುಂದರವಾಗಿರ್ತಕ್ಕಂಥ ದೇವಸ್ಥಾನ. ಅಷ್ಟೇ ಅಲ್ಲ, ತಪಸ್ಸು ಮಾಡಿದ್ದು ನಾವು ಹಿಂದಿನ ದಿವಸ ಹೇಳುವಾಗ ದೇವಾಲಯದಲ್ಲಿ ತಿಳಿಯಿವಿ. ಆದರೆ ಇಲ್ಲಿರ್ತಕ್ಕಂಥದ್ದು ಏನದಂದ್ರೆ ಒಮ್ಮೆ ವಿಸ್ಮೃತಿ ಆಗ್ತದೆ. ನಿಮ್ಮ ಸಂಸಾರ ಕಾಡಿರ್ತಾರೆ ಭಾಳಷ್ಟು, ಹಾಗಾಯ್ತಾರೆ ಪೋನ್ ಹೀಗಾಯ್ತಾರೆ ಅಂತೇಳಿ ಹಾಗೆ ನಾವು ಓದಲಿಕ್ಕೆ ಸ್ವಲ್ಪ ಸಮಸ್ಯೆ ಇರ್ತದೆ. ಒಂದು ಗುಹೆ ಇರ್ತದೆ ಅಲ್ಲಿ, ಆ ಗುಹೆಯಲ್ಲಿ ತಪಸ್ಸು ಮಾಡ್ತಾರಪ್ಪ ಅವರು. ಮೊಬ್ಬೆ ವೀರಣ್ಣನ ದೇವಾಲಯ ಹತ್ತಿರ ಏನಿರ್ತದೆ ಒಂದು ಗುಹೆ. ಆ ಗುಹೆಯಲ್ಲಿ ಶಾಂತವಾಗಿ ಕೂತ್ಕೊಂಡು ತಪಸ್ಸು ಮಾಡ್ತಿರ್ತಾರೆ. ತಪಸ್ಸು ಮಾಡಿದರು. ದಿನಾಲೂ ಸದ್ಗುರುವ್ರ ಸನ್ನಿಧಿಗೆ ಅನೇಕ ಜನ ಸದ್ಭಕ್ತರು ಬಂದು ದರ್ಶನ ಆಗ್ತಾಯಿದ್ರು, ಎಲ್ಲ ದರ್ಶನ ಆಗ್ತಾಯಿದ್ರು. ಆದರೆ ಅವ್ರಿಗೆ ಮಾತ್ರ ಅವ್ರಿಗೆಲ್ಲರೂ ದರ್ಶನ ಆದರು. ಆದರೆ ಅವ್ರು ಯಾರು ನೋಡಿದ್ರೆ ಹೇಳ್ರಿ, ಯಾವ ಕಡೆಗೂ ಲಕ್ಷದ ಅಖಂಡವಾಗಿ ನಾಮಸ್ಮರಣೆ ಮಾಡ್ತಾ 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 ಕೂತ್ಕೊಂಡು ತಪಸ್ಸು ಮಾಡುವಾಗ ಕೂಡ ಬಹಳಷ್ಟು ಬೇರೆ ಬೇರೆ ವಿಧ ಇರ್ತವೆ ತಪಸ್ಸು ಮಾಡೋದು. ಅಪೌರ ಚರಿತ್ರೆಯಲ್ಲಿ ಒಬ್ಬರು ಗುರುಗಳು ಬರ್ತಾರೆ, ರಾಚೋಟೇಶ್ವರಗಳು ಅಂತೇಳಿ ಕಡಪಟ್ಟಿ ಜಗದೀಶ್ವರ ಗುಡಿಯ ರಾಚೋಟೇಶ್ವರಗಳು ಅಂತ. ಅವ್ರು ತಪಸ್ಸು ಮಾಡ್ತಾರೆ. ಈಗ ಸುತ್ತೆಲ್ಲ ಅಗ್ನಿ ಹಿಂಗೆ ಹಾಕ್ತಾರೆ, ಅಗ್ನಿ ಎಲ್ಲ
ಕುರುಳೆಗಳನ್ನು ಹಾಕಿ ಅಗ್ನಿಯನ್ನು ಪುಟ ಮಾಡಿ ಆ ಅಗ್ನಿಯಲ್ಲಿ ಪಂಚಾಗ್ನಿ ಥರ 5 ಅಗ್ನಿಗಳನ್ನು ನಿರ್ಮಾಣ ಮಾಡಿ ಅದ್ರ ಮೇಲ್ಭಾಗ ಅದು ಸುತ್ತೆಲ್ಲ ಆ ಅಗ್ನಿ ಜಳದಲ್ಲಿ ಇದ್ಕೊಂಡು ಯಾವಾಗಲೂ ಅಗ್ನಿ ದಣ ಉಡ್ತಿರ್ತದೆ. ಪ್ರಜ್ವಲಿಸುವ ಅಗ್ನಿ ಮಧ್ಯದಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಿದ್ದಾರೆ ಯಾವಾಗ ರಾಚೋಟೇಶ್ವರಗಳು. ಇನ್ನೂ ಕೂಡ ಮೊನ್ನೆ ನಾವು ಟಿ ವಿ ಒಳಗೆ ನೋಡೀವಿ, ಸುತ್ತೆಲ್ಲ ಅಗ್ನಿ ಅದ್ರ ಒಳಭಾಗದಲ್ಲಿ ಒಂದು ತಗ್ಗ ತೊಡ್ಯಾರಿ. ಆ ತಗ್ಗಿನೊಳಗೆ ಕಣ್ಣು ಇದೆ ಅಷ್ಟು 34 ವರ್ಷ ಆಯ್ತು ಕಾಣ್ತದೆ. ಆಗ ಬಿಡ್ತಾರೆ ಮತ್ತು ಮಾಡ್ತಾರೆ. ಅದ್ರೊಳಗೆ ಇದ್ಕೊಂಡು ತಲೆ ಮೇಲೆ ಒಂದು ಬುಟ್ಟಿಯನ್ನು ಇಟ್ಕೊಂಡು ಅದ್ರ ಒಳಭಾಗದಲ್ಲಿ ಮತ್ತು ಅಗ್ನಿ ಹಾಕ್ಕೊಂಡು ತಲೆ ಮೇಲೆ ಅಗ್ನಿ, ಸುತ್ತೆಲ್ಲ ಕಡೆ ಕೂಡ ಅಗ್ನಿ, ಹೀಗೆ ಇದ್ಕೊಂಡು ತಪಸ್ಸು ಮಾಡ್ತಾರೆ. ಅಂದ್ರೆ ಇದು ಹಠಯೋಗಾದಿಗಳಂತಾರೆ. ಈ ಯೋಗಗಳಿಗೆ ಹಠಯೋಗ ಅಂತಾರೆ. ಬೇರೆ ಬರ್ತಾರೆ. ಹಠಯೋಗ, ರಾಜಯೋಗ, ಲಯಯೋಗ ಅಂಥೇಳಿ ಬೇರೆ ಬೇರೆ ಮಂತ್ರಯೋಗ, ಹೀಗೆ ಶಿವಯೋಗ ಅಂತ ಬರ್ತದೆ. ಹೀಗೆ ತಪಸ್ಸು ಮಾಡ್ತಿರ್ತಾರೆ. ಅದು ಅವರವರ ಒಂದು ಸಂಸಾರವಾಗಿ ಬೇರೆ ಬೇರೆ ಅಪೇಕ್ಷೆ ಇಟ್ಕೊಂಡು ಏನೇನು ಮಾಡ್ತಿರ್ತಾರೆ. ಆದರೆ ಗುರುಗಳು ಮಾಡ್ತಕ್ಕಂಥ ಸಹಜವಾಗಿರತಕ್ಕಂಥ ಒಂದು ಇದು ಸಹಜಾನಂದ ರಾಜಯೋಗ ಅಂತ ಸಹಜ ಇರ್ತಕ್ಕಂಥದ್ದು. ಸಹಜವಾಗಿ ತಪಸ್ಸು ಮಾಡ್ತಾ ಬಂದರು. ತಪಸ್ಸಿಗೆ ಆಹಾರವನ್ನು ಸ್ವೀಕಾರ ಮಾಡಿದ್ರಪ್ಪ ಅವರು. ಏನು ಸ್ವೀಕಾರ ಮಾಡಿದ್ರು ತಪಸ್ಸಿಗೆ? ತಪಸ್ಸು ಮಾಡುವ ದಿನ ಏನು ತೋತಿದ್ರಪ್ಪ ಅವರು? ಆಹಾರವನ್ನು ಒಂದು ಕಾರಿಕವನ್ನು, ಅದಕ್ಕೆ ಇನ್ನೊಂದು ಹೆಸರು ಉತ್ತತ್ತಿ ಫಲ ಅಂತ ಕೂಡ ಹೇಳ್ತಾರೆ. ಉತ್ತತ್ತಿ ಕೂಡ ಅಂತಾರೆ, ಕಾರಿಕ ಅಂತಾರೆ. ಅದನ್ನು ಸ್ವೀಕಾರ ಮಾಡಿದ್ರು. ಆಮೇಲೆ ಇನ್ನೂ ಕೂಡ ಅದು ಅಕಸ್ಮಾತ್ ಇರದಿದ್ದರೆ ಮತ್ತೊಂದು ವಸ್ತುವನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಅದಕ್ಕೆ ಅಂತಾರೆ ಹೆಸರು ಕಾಳು. ಅದನ್ನು ಎಷ್ಟು ಕಾರಿಕ ಇರ್ತಲ್ಲ ಅಷ್ಟೇ ಪ್ರಮಾಣದಲ್ಲಿ ಹೆಸರು ಕಾಳು, ನೆನೆಸಿದ ಹೆಸರು ಕಾಳನ್ನು ಸ್ವೀಕಾರ ಮಾಡಿಕೊಂಡು ಅದನ್ನು ಹೀಗೆ ತಿಕ್ಕಿ ಮೇಲ್ಭಾಗದ ಸಿಪ್ಪೆಯನ್ನು ತೆಗೆದು ಹಾಕಿ ಕೇವಲ ಹೆಸರು ಬೇಳೆಯನ್ನಷ್ಟು ಸ್ವೀಕಾರ ಮಾಡ್ತಾಯಿದ್ರು. ಹೀಗೆ ಮಾಡ್ತಿದ್ರು. ಇದ್ರ ಜೊತೆಗೆ ನಮಗಿನ್ನೂ ಸಮಯ ಸ್ವಲ್ಪ ಇದೆ. ಇದ್ರ ಜೊತೆಗೆ ಇನ್ನೊಂದು ಏನಾದ ಅಂದ್ರೆ ನಮಗೆ ಅಪೇಕ್ಷೆ, ನಂದೇಶ್ವರ ಗ್ರಾಮ. ಯಾವ ಗ್ರಾಮ ಇದು? ಸಂಸ್ಕೃತ ಗ್ರಾಮ ಅಂತ ಹೇಳಿದ್ರು. ಅದು ನೀವೆಲ್ಲ ಊರೊಳಗೆ ಇಲ್ಲಿದ್ದವ್ರಿಗೆ ಹೇಳಿದ್ರು. ಇಲ್ಲಿ ಕೂಡ ಯಾರು ಚೆನ್ನಾಗಿ ಮಾತನಾಡ್ತಾ ಇಲ್ಲ. ಸಮಯ ಬಂದಾಗ ಅಷ್ಟೇ ಮಾತಾಡ್ತಾರೆ ಕೆಲವರು. ದಿನಾಲು ಒಂದು 10-15 ನಿಮಿಷ ಆ ಸುನಿಲ್ ನಿಂತ್ಕೊಂಡು ಒಂದು ಸ್ವಲ್ಪ ಸಂಸ್ಕೃತ ಪಾಠವನ್ನು ಹೇಳಿದ್ರೆ ಚೆನ್ನಾಗಿರ್ತಕ್ಕಂಥ ಅಪೇಕ್ಷೆ ಅದ. ಇವತ್ತು ಸಮಯ ಭಾಳ ಇದೆ, ಬೇಡ. ಸುನಿಲ್ ಇರ್ಬೋದು ಮತ್ತು ಬೇರೆ ಯಾರು ಇರ್ಬೋದು. ಯಾಕಂದ್ರೆ ಅನೇಕ ಗ್ರಂಥಗಳು ಸಂಸ್ಕೃತ ಭಾಷೆಯಲ್ಲಿ ಅಷ್ಟೆಲ್ಲ ಅಪ್ಪ ಅವ್ರ ಚರಿತ್ರೆಗೆ ಸದ್ಯ ಸಂಸ್ಕೃತ ಭಾಷೆಯಲ್ಲಿ 2ನೇ ಭಾಗ ಆಗಿದೆ. ಪ್ರಿಂಟ್ ಆಗಿದೆ. ನಮಗೆ ನೋಡ್ಲಿಕ್ಕೆ ಬಿಡು ಸಿಕ್ಕಲ್ಲ, ಮಾಡಿಕೊಟ್ಟು ಪ್ರಿಂಟ್ ಅದು ಚೆಕ್ ಮಾಡಿಕೊಟ್ಟು ಕಳಿಸಿದ್ರೆ ಪ್ರಿಂಟ್ ಮಾಡ್ತಾರೆ, ತಯಾರಿದೆ. 8ನೇ ಭಾಗ ಕೂಡ ಪ್ರಿಂಟ್ ಆಗಿದೆ ಅಪ್ಪ ಅವ್ರ ಚರಿತ್ರೆ. ಯಾವ ಗುರುಗಳನ್ನು ನಾವು ಈಗ ಇಲ್ಲಿ ದರ್ಶನ ಆಗಿವಿ, ಅವ್ರ ಸೇವೆ ಮಾಡ್ತಾಯಿದ್ದೀವಿ, ಆ ಗುರುಗಳ ಚರಿತ್ರೆ ಸಂಸ್ಕೃತ ಭಾಷೆಯಲ್ಲಿ. ನಂದೇಶ್ವರ ಗ್ರಾಮ ಸಂಸ್ಕೃತ ಗ್ರಾಮ ಹೆಸರು ಬಂತು. ಸಂಸ್ಕೃತ ಭಾಷೆಯಲ್ಲಿ ಸದ್ರವರ ಚರಿತ್ರೆ ನೀವು ನೋಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಅದು ಸ್ವಲ್ಪ ವ್ಯತ್ಯಾಸ ಆಗ್ತದಲ್ಲ. ಹೆಸರು ಏನಂದ್ರೆ ಶಾಂತಣ್ಣ, ಏನು ಮಾಡ್ತಾರಂದ್ರೆ ಕ್ರೋಧಣ್ಣ, ಅದಕ್ಕದು ಹೊಂದುದಿಲ್ಲ. ಅದಕ್ಕಾಗಿ ಸಂಸ್ಕೃತ ಭಾಷೆ ಅಲ್ಲ, ಸಂಸ್ಕೃತ ಭಾಷೆನೆಲ್ಲರೂ ಕೂಡ ಪ್ರಯತ್ನ ಮಾಡಿ ಕಲೀರಿ, ಕಲಿಸ್ರಿ. ಮಕ್ಕಳು ಕಲಿಬೇಕು, ದೊಡ್ಡವರು ಕಲಿಬೇಕು. ಈಗ ಯಾರಾದರೂ ಒಂದು ಸ್ವಲ್ಪ ಹೇಳಿ ನೋಡೋಣ. ಈಗ ಉಸಿರು ತೋತಿರಲಿಲ್ಲ ನಾವು ದೊಡ್ಡವರು. ಈಗ ಉಸಿರು ತೊಳೆದು ಬಿಡೋದು ಮಾಡಿ ಚಲೋ, ತೊಳೆದು ಬಿಡೋದು ಮಾಡಿ ಚಲೋದು. ಸಣ್ಣವ್ರು ಬಿಟ್ರೆ ನಡೀತದಲ್ರಿ. ಉಸಿರು ತೊಳೆದು ಯಾರು ಬಿಟ್ಟರೆ ನಡೀತದೆ? ಕೈ ಮಾಡಿ ತಿಳ್ರಿ ಹೇಳಿ. ಉಸಿರು ತೊಳೆದು ಬಿಡೋದು ಮಾಡ್ಬೇಕಿಲ್ರಿ. ಬೇಡಪ್ಪ, ಸಣ್ಣವ್ರು ಬಿಡಲಿ, ನಾವು ದೊಡ್ಡವ್ರು ತೊಗೊಂಡು, ಅಥವಾ ಮಧ್ಯ ವಯಸ್ಸಿನವ್ರು ಬಿಡಲಿ, ತೀರಾ ಸಣ್ಣವ್ರು ತೊಗೊಳ್ಳಿ, ಅಥವಾ ಭಾಳಷ್ಟು ವಯಸ್ಸಾದವ್ರು ಸ್ವೀಕಾರ ಮಾಡಲಿ ಬಿಡಲಿ. ಹೀಗಂದ್ರೆ ಬರ್ತದೆ. ಎಲ್ಲರೂ ಉಸಿರವನ್ನು ನಾವು ತಿಳಿದುಕೊಳ್ತೀವಿ. ಆಗ ಸರ್ವ ವೇದಗಳು ಅಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳೆಲ್ಲ ಇಲ್ಲ ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿವೆ. ಹಾಗೆ ಸಂಹಿತ, ಬ್ರಾಹ್ಮಣ, ಅರಣ್ಯಕಂತವೆಲ್ಲ ಇದಾವೆ. ಉಪನಿಷತ್ತುಗಳೆಲ್ಲ 1186 ಉಪನಿಷತ್ತುಗಳು ಸಂಸ್ಕೃತ ಭಾಷೆಯಲ್ಲಿವೆ. 28 ಶಿವಾಗಮಗಳು ಸಂಸ್ಕೃತ ಭಾಷೆಯಲ್ಲಿವೆ. ಸಾಕಷ್ಟೆಲ್ಲ ನ್ಯಾಯಶಾಸ್ತ್ರ, ಹಾಗೆ ಬೇರೆ ಬೇರೆ ಭಾಳಷ್ಟು ಶಾಸ್ತ್ರಗಳು ಅವೆಲ್ಲ ಸಂಸ್ಕೃತ ಭಾಷೆಯಲ್ಲಿವೆ. ವಿಜ್ಞಾನ ಕೂಡ ಸಂಸ್ಕೃತ ಭಾಷೆಯಲ್ಲಿದೆ. ಈ ಇರ್ತಕ್ಕಂಥ ಈ ವಿಜ್ಞಾನ ಸಂಸ್ಕೃತ ಇದ್ರ ಮೂಲ ಸಂಸ್ಕೃತ ಭಾಷೆಯಲ್ಲಿದೆ. ಎಲ್ಲ ಸಂಸ್ಕೃತ ಭಾಷೆಯಲ್ಲಿದೆ. ನಂದೇಶ್ವರ ಗ್ರಾಮ ಸಂಸ್ಕೃತ ಗ್ರಾಮ ಅಂತ ಹೇಳುವಾಗ ಸಂಸ್ಕೃತ ಭಾಷೆ ಬಗ್ಗೆ ನಿಮಗೆ ಕಲ್ಪನೆ ಇರಲಿಲ್ಲ ಅಂದ್ರೆ ಏನಾಗ್ತದೆ? ಇಷ್ಟೆಲ್ಲ ಇದ್ದುಕೊಂಡು ಕೂಡ ಇದಕ್ಕೆ ನಾವು ಹೇಳೋದು ಬಿರ್ಸು ಅನಿಸ್ಬೋದು. ಆದರೂ ಕೂಡ ಸುಮ್ಮನೆ ಇಲ್ಲಿ ಸಂಸ್ಕೃತ ಗ್ರಾಮ, ನಂದೇಶ್ವರ ಗ್ರಾಮ ಪೇಪರ್ದಾಗ, ವಾರ್ತಾದೊಳಗೆ, ತೆಲುಗು ವಾರ್ತೆಯಲ್ಲಿ ಕೂಡ ಬಂತ್ರಿ. ತೆಲುಗು ವಾರ್ತೆಯಲ್ಲಿ ಕೂಡ ಇಲ್ಲಿ ಬಂದು ನೋಡ್ರಿ, ನೇಕಾರ ಮನೆಯೊಳಗೆ
ನೇಕಾರ ಮನೆಯೊಳಗೆ ನೇಕಾರನ ಪತ್ನಿಗೆ ಏನಿಲ್ಲ, ಸೀರೆನೇ ಇಲ್ಲ. ಅಮ್ಮ ಸರಿ ಆಗ್ತದ್ದು. ನೇಕಾರನ ಹೆಂಡತಿ ಹೊಸ ಸೀರೆ ಉಡ್ಬೇಕು, ಹಳಿದು ಉಡ್ಬೇಕು, ಉಡ್ಬೇಕಲ್ರಿ? ಹೌದಮ್ಮ, ಪಂಚಿಮದ ಹೊಸ ಸೀರೆ ಉಡಬೇಕು ಅಂದಿಂದ. ಅದರಂತೆ ನೀವೆಲ್ಲ ಸಂಸ್ಕೃತ ಭಾಷೆ ನಂದೇಶ್ವರ ಗ್ರಾಮ ಸಂಸ್ಕೃತ ಗ್ರಾಮ ಅನ್ನುವಾಗ ನೀವೆಲ್ಲ ಅವಶ್ಯವಾಗಿ ಸಂಸ್ಕೃತ ಕಲಿಬೇಕಂತ ಕಲಿಬಾರ್ದಂತ್ರ ಕಲಿಯಬೇಕಂದ್ರೆ ಎಲ್ಲಿ ಕಲಿಬೇಕ್ರಿ? ಯಾವ ನಂದೇಶ್ವರ ಗ್ರಾಮ ಯಾವ ಗ್ರಾಮ? ನಿಮ್ಮೂರೊಳಗೆ ಅದ, ನಿಮ್ಮೂರೊಳಗೆ ಕಲೀರಿ. ಯಾಕಂದ್ರೆ ಅದರೊಳಗೆ ಬಹಳ ಮಹತ್ವ ಇರ್ತಕ್ಕಂಥ ಎಲ್ಲ ಮಂತ್ರಗಳು ಸಂಸ್ಕೃತ ಭಾಷೆಯಲ್ಲೇ ಬರೀ. ಎಲ್ಲ ಮಂತ್ರಗಳು ಅಷ್ಟು ಶಕ್ತಿ ಇರ್ತದೆ. ನಿಮ್ಗೆ ಹೇಳಿದ್ರೆ ಅದು ಅಷ್ಟು ಸರಿ ಆಗ್ತಾಯಿಲ್ಲ, ಆದರೂ ಹೇಳ್ತಾ ಇದ್ದೀವಿ. ಒಬ್ಬರಿಗೆ ತ್ರಾಸ ಆಗ್ತದೆ, ಭಾಳ ತ್ರಾಸ ಇರ್ತದೆ. ಅಂಥ ಎಲ್ಲ ತ್ರಾಸೆಲ್ಲ ಕಡಿಮೆ ಆಗಿದ್ದಾಗ ಆರಾಮತ್ತಲ್ಲ. ಯಾವ ಭಾಷೆ ಮಂತ್ರ ಅದು? ಅದಕ್ಕೆ ಪ್ರಯೋಜನಕಾರಿರ್ತಕ್ಕಂಥ ಸಂಸ್ಕೃತ ಭಾಷೆಯನ್ನು ಕಲಿಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ. ಹಿಂದಿನ ದಿವಸ ವಿಷಯಕ್ಕೆ ಹೋಗಿದ್ದೀವಿ. ಹಿಂದಿನ ದಿವಸ ಗುರುಗಳು ಎಲ್ಲಿ ಹೋಗಿದ್ದೀರಿ? ಶ್ರೀಶೈಲ ಕ್ಷೇತ್ರ ಹೋಗಿದ್ದರು. ಅಲ್ಲಿಂದ ಬಂದು ಅನುಷ್ಠಾನವನ್ನು ಸ್ವೀಕಾರ ಮಾಡಿದ್ರಪ್ಪ ಅವರು. ಅನುಷ್ಠಾನ ಮಾಡುವಾಗ ಅವ್ರ ಆಹಾರವನ್ನು ಯಾವ ಆಹಾರವನ್ನು ಸ್ವೀಕಾರ ಮಾಡಿದ್ರು ಅನ್ನುವಾಗ ಆಗೋಸ್ಕರವಾಗಿ ವಿಷಯ ಪ್ರಾರಂಭ ಆಯಿತು. ಉತ್ತತ್ತಿ ಫಲವನ್ನು ಕೂಡ ಸ್ವೀಕಾರ ಮಾಡಿದ್ರು ಅಂಥೇಳಿ ಎರಡನೇ ಸಲ ಹೇಳಿದ್ರಿ. ಏನದು? ಹೆಸರು ಕಾಳುಗಳನ್ನು ಸ್ವೀಕಾರ ಮಾಡಿದರು, ಬೇಳೆಯನ್ನು. ಅದಕ್ಕೆ ಹೆಸರಿಗೆ ಏನಂತಾರೆ? ಮುದ್ಗ ಅಂತ ಹೆಸರು. ಇಲ್ಲಿ ಹೆಸರನ್ನು ಸ್ವೀಕಾರ ಮಾಡ್ತಾರಪ್ಪ ಅವರು. ಆ ಹೆಸರು ಕಾಳುಗಳನ್ನು ಮತ್ತು ಉತ್ತತ್ತಿಯನ್ನು ಸ್ವೀಕಾರ ಮಾಡ್ತಾ 3 ತಿಂಗಳ ಪರ್ಯಂತರವಾಗಿ ನಾದಾನುಸಂಧಾನ ಮಾಡ್ತಾ. ನಾದಾನುಸಂಧಾನ ತಪಸ್ಸು ಮಾಡ್ತಾ ಕೂತ್ಕೊಂಡು ಮತ್ತು ಓಂಕಾರನಾದವನ್ನು ಕೇಳ್ತಾ 10 ಪ್ರಕಾರ ನಾದವನ್ನು ಕೇಳ್ತಾ ಆನಂದವಾಗಿ ಕೂತ್ಕೊಂಡು ತಪಸ್ಸು ಮಾಡಿದರು. ಅನೇಕ ಜನರು ಕೂಡ ಬಂದು ತಾವು ಭಜನೆ ಮಾಡ್ತಾಯಿದ್ರು. ಆ ಪ್ರವಚನ ನಡೀತಾ ಇತ್ತು. ದಿನಾಲೂ ಎಲ್ಲ ಚೆನ್ನಾಗಿ ನಡೀತಾಯಿತ್ತು. 3 ತಿಂಗಳಾದ ಮೇಲೆ ಕೊನೆಗೆ ಏನಾಯ್ತು? ಅನುಷ್ಠಾನ ಮುಕ್ತಾಯ ಆಯಿತು. ಆ ಮುಕ್ತಾಯಗೋಸ್ಕರ ಎಲ್ಲ ಸದ್ಭಕ್ತರು ಕೊಡ್ಕೊಂಡು ಬಾಳೆ ಮರಿಗಳು ತೆಗೆದುಕೊಂಡು ಬಂದು, ಬಾಳೆ ಗಿಡಗಳು ತೆಗೆದುಕೊಂಡು ಬಂದು, ಫಲ ಬಿಡ್ತಕ್ಕಂಥ ಬಾಳೆ ಗಿಡಗಳು ಹಾಗೂ ತೆಂಗಿನ ಗರಿಗಳನ್ನು ಎಲ್ಲ ತೆಗೆದುಕೊಂಡು ಬಂದು ಕಟ್ಟಿ ಮಾಡಿ ಮಂಟಪ ಹಾಕಿ ವಿಶೇಷ ಮಾಡಿ ಅಪಾರ ಕಾರ್ಯಕ್ರಮ ಮುಕ್ತಾಯ ಮಾಡಿದರು. ಗುರು ಕೂಡ ಆಶೀರ್ವದಿಸಿದರು. ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಇತ್ತು, ಪ್ರಸಾದ ಮಾಡಿದರು. ಆ ರಾತ್ರಿಯೆಲ್ಲ ಭಜನಾ ಕಾರ್ಯಕ್ರಮ. ಹೀಗಾಗಿ ಬೆಳಗ್ಗೆ ಮಂಗಲಾಗಿ ಕಾರ್ಯಕ್ರಮ ಮುಕ್ತಾಯ ಆಯಿತು. ಹೀಗೆ ಸದ್ರುಗಳು ಎಲ್ಲೆಲ್ಲಿ ವಾಸ ಮಾಡ್ತಾ ಇರ್ತಾರೆ ಅಲ್ಲೆಲ್ಲ ಆನಂದವಾಗಿರ್ತಕ್ಕಂಥದ್ದು. ಸದ್ರುಗಳು ಹಿಂದಿನ ದಿವಸ ಕಾರ್ಯಕ್ರಮ ಮುಗಿತು. ಎಲ್ಲಿದ್ದಾರಪ್ಪ ಅವರು? ಹಿಂದಿನ ದಿವಸ ಎಲ್ಲಿದ್ದರು? ಕಾರ್ಯಕ್ರಮ ಮುಗಿದ ಮೇಲೆ ಮುಗಿದಾಗ ಅಲ್ಲೇ ಇದ್ದರು. ಎಲ್ಲಿದ್ರಿ? ಅಪ್ಪ ಅವರು ಶ್ರೀಶೈಲದೊಳಗೆ ಉಳಿದ್ರಲ್ಲಿ ಯಾವ ಬೊಬ್ಬೆ ವೀರಣ್ಣ ದೇವರ ಸಮೀಪ ಇರ್ತಕ್ಕಂಥ ಎಲ್ಲೇ ಉಳಿದ್ರು. ಆ ನಂತರ ಈಗ ಅಲ್ಲೇ ಇದ್ದಾರೆ. ಮತ್ತು ನಾವೆಲ್ಲಿ ಹೋಗಿ ಈಗ ಎಲ್ಲರೂ ಈಗ ಸಿಂಧೂರು ಕಡೆ ಹೋಗ್ಬೇಡ್ರಿ. ಈಗ ನಾವೆಲ್ಲಿ ಹೋಗಿ ಶ್ರೀಶೈಲ ಅಪ್ಪವ್ರ ಕಡೆ ಹೋಗಿ ನಡೆದು ಎಲ್ಲರೂ ಶ್ರೀಶೈಲಕ್ಕೆ ಬರ್ತಾರಲ್ಲ. ಎಲ್ಲರೂ ಬಾರಿ ಸ್ವಲ್ಪ ದೂರ ಇರ್ತದೆ, ಆದರೂ ಚಿಂತಿಲ್ಲ, ಬರಿಲ್ಲ, ಎಲ್ಲರೂ ಒಳ್ಳೆಯದ. ಶ್ರೀಶೈಲ ಶಿಖರಂ ದೃಷ್ಟ ಪುನರ್ಜನ್ಮ ನ ವಿದ್ಯತೆ ಅಂತ ಒಂದು ವಾಕ್ಯ ಅದು. ಶ್ರೀಶೈಲ ಶಿಖರಂ ದೃಷ್ಟ. ಇದು ನೋಡಿ ಯಾವ ಭಾಷೆ ನೋಡಿದು? ಶ್ರೀಶೈಲ ಶಿಖರಂ ದೃಷ್ಟ. ಕನ್ನಡಿದು. ಶ್ರೀಶೈಲ ಶಿಖರವನ್ನು ನೋಡಿದರೆ. ಶ್ರೀಶೈಲ ಶಿಖರಂ ದೃಷ್ಟ. ಶ್ರೀಶೈಲದ ಮಲ್ಲಿಕಾರ್ಜುನ ದೇವರ ಶಿಖರವನ್ನು ದೃಷ್ಟ ಅಂದ್ರೆ ನೋಡಿದರೆ. ಪುನರ್ಜನ್ಮ ನ ವಿದ್ಯತೆ. ಪುನರ್ಜನ್ಮ ಮರಳಿ ಈ ಭೂಮಿ ಮೇಲೆ ಹುಟ್ಟಿ ಬರುವುದಿಲ್ಲ, ಮೋಕ್ಷವನ್ನು ಪಡಿತಾ ಇದ್ದಾರೆ. ಪುನರ್ಜನ್ಮ ನ ವಿದ್ಯತೆ. ಪುನರ್ಜನ್ಮವಿರುವುದಿಲ್ಲ ಅಂತ ಅಂದರೆ ಮೋಕ್ಷ ಪಡಿತಾ ಇದ್ದಾರೆ ಅಂತ ಹೇಳಿದ್ರು. ಮತ್ತು ಅಷ್ಟೇ ಅಲ್ಲ, ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ಶಿಖರವನ್ನು ನೋಡಬೇಕಾದ್ರೂ ಕೂಡ ಅಡಕೇಶ್ವರ ಮತ್ತು ಶಿಖರೇಶ್ವರ ದೇವರಿದ್ದಾರೆ. ನಾವು ಶ್ರೀಶೈಲಕ್ಕೆ ಹೋಗಿಲ್ಲ, ಹೇಳೋದಷ್ಟೇ ಕೇಳಿವಿ. ಅಲ್ಲಿ ದೇವ್ರದಾರತ್ರಿ. ಅಲ್ಲಿ ನಂದಿ ಮೂರ್ತಿ ಅಂತ. ನಂದಿ ಮೂರ್ತಿ ಅಲ್ಲಿ ಹೋದವರು ನೇಮ್ ಹೇಗಂದ್ರೆ, ನಂದಿ ಮೂರ್ತಿ ಕೊಂಬುಗಳಿರ್ತಾವಲ್ಲ
ಎರಡೂ ಕೊಂಬುಗಳ ಮಧ್ಯದಲ್ಲಿ ನೋಡ್ಬೇಕು. ಶ್ರೀಶೈಲ ಶಿಖರವನ್ನು ನೋಡ್ಬೇಕಾದ್ರೆ ಎರಡೂ ಕೊಂಬುಗಳ ಸಂಸ್ಕೃತ ಭಾಷೆಯಲ್ಲಿ ಶೃಂಗ ಅಂತಾರೆ. ಶೃಂಗ ಅಂದ್ರೆ ಕೊಂಬು. ಶೃಂಗ ಅಂದ್ರೆ ಏನ್ರಿ? ಕೊಂಬು. ಕೊಂಬು ಅಂದ್ರೆ ಏನಪ್ಪ ಅಂತ ತಿಳಿಲಿಲ್ಲ. ಕೋಡಂತ ಏನೇ ಕೋಡುಗಳು, ಅದಕ್ಕೇನು ಸ್ವಲ್ಪ ಸೂಕ್ಷ್ಮ ಕೊಂಬಂತಾರೆ. ಸಂಸ್ಕೃತ ಭಾಷೆಯಲ್ಲಿ ಶೃಂಗ ಅಂತಾರೆ. ಎರಡೂ ಶೃಂಗಗಳು ನಂದಿ ದೇವರು ಬಸವಣ್ಣ ದೇವರ ನಂದಿ ದೇವರ ಎರಡೂ ಕೊಂಬುಗಳ ಮಧ್ಯದಲ್ಲಿ ಶ್ರೀಶೈಲ ಶಿಖರವನ್ನು ನೋಡಬೇಕು. ಹಾಗಿದ್ರೆ ಅಂತಂದ್ರೆ ಶ್ರೀಶೈಲ ಶಿಖರಂ ದೃಷ್ಟ ಪುನರ್ಜನ್ಮ ನ ವಿದ್ಯತೆ. ಎರಡೂ ಕೋಡುಗಳ ಮಧ್ಯದಲ್ಲಿ ಶ್ರೀಶೈಲ ಶಿಖರವನ್ನು ನೋಡಿದ್ರೆ ಪುನಃ ಹುಟ್ಟಿ ಬರೋದಿಲ್ಲ, ಮೋಕ್ಷ ಪ್ರಾಪ್ತಿ ಆಗ್ತದೆ. ಏನಂದ್ರೆ ಹಾಗಂದ್ರೆ ಏನಂದ್ರೆ ಒಂದು ಪ್ರಪಂಚ ಒಂದು ಪರಮಾರ್ಥ ಅಂತ ಎರಡು ಕೊಂಬುಗಳು. ನೀವೇ ಧರ್ಮ ಮೂರ್ತಿಗಳು. ನೀವೆಲ್ಲ ಯಾರಂದ್ರೆ ಅಪೋರ ಎದುರು ಕೂತ ಅಪೋರ ಶ್ರೀ ಶುದ್ಧಲಿಂಗೇಶ್ವರ ಈಶ್ವರ ಅಂದ್ರೆ ಶುದ್ಧಲಿಂಗೇಶ್ವರ ಅಂದ್ರೆ ಈಶ್ವರ. ನಂದಿ ಮೂರ್ತಿ ಪರಮಾತ್ಮ ಮುಂದೆ ಇರ್ತಾರಲ್ರಿ, ಪರಮೇಶ್ವರ ಮುಂದೆ ಇರ್ತಾರೆ. ಅವ್ರನ್ನ ನೀವು ದರ್ಶನ ಆಗಬೇಕು. ಯಾವ ಮುಖಾಂತರ ದರ್ಶನ ಆಗಬೇಕು ಅಂತಂದ್ರೆ ಅಹಂಕಾರ ಮಮಕಾರಗಳನ್ನು ತ್ಯಜಿಸಿದಂಥವರಾಗಿ ಧರ್ಮ ಅಧರ್ಮಗಳನ್ನು ಮೀರಿ ಇದಕ್ಕೆಲ್ಲಕ್ಕೂ ಸಾಕ್ಷಿಯಾಗಿ ನಿಜವಾಗಿರ್ತಕ್ಕಂಥ ಧರ್ಮ ತನ್ನ ನಡೀತಕ್ಕಂಥ ಧರ್ಮ ಅದರಿಂದ ಕೂಡಲ್ಪಟ್ಟಂಥವರಾಗಿ ಪ್ರಪಂಚ ಮತ್ತು ಪರಮಾರ್ಥ ಅಂತಕ್ಕಂಥ ಎರಡು ಕೊಂಬುಗಳು. ಪ್ರಪಂಚವನ್ನು ಮಾಡಿಕೊಂಡು ಒಂದೇ ಅಲ್ಲ, ಪ್ರಪಂಚ ಒಂದಲ್ಲ, ಪರಮಾರ್ಥ ಕೂಡ ಮಾಡಬೇಕು. ಎರಡೂ ಅಲ್ಲಿ ಎರಡೂದ್ರ ಮಧ್ಯದಲ್ಲಿ ಗುರುಗಳನ್ನು ನೋಡ್ಬೇಕು ನೀವು. ಎರಡೂದ್ರ ಮಧ್ಯದಲ್ಲಿ ಗುರುಗಳ ಸಾಕ್ಷಾತ್ ಯಾರಿರ್ತಾರೆ? ಈಶ್ವರ ಇರ್ತಾರೆ, ಪರಮೇಶ್ವರ ಇರ್ತಾರೆ. ಅಲ್ಲಿ ಆ ಶಿಖರವನ್ನು ಶ್ರೀಶೈಲ ಶಿಖರವನ್ನು ನೋಡಿದ್ರೆ ಶಿಖರದ ಅತ್ಯಂತ ಎತ್ತರ ಇರ್ತಕ್ಕಂಥದ್ದು, ಭಾಳ ಎತ್ತರ ಇರ್ತಕ್ಕಂಥದ್ದು. ಅದನ್ನು ನೋಡಿದ್ರೆ ಮಹತ್ವ ಮಹ್ಯಾನ್ ಯಾವುದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಎತ್ತರವಾಗಿರ್ತಕ್ಕಂಥದ್ದು ಮಹತ್ವ ಯಾವುದು ಮಹತ್ವದ್ದು ಯಾವುದೋ ಪರಬ್ರಹ್ಮ ಸ್ವರೂಪ ರೀ. ಯಾವುದು ಮಹತ್ವ ಅಂತ ಹೇಳ್ತಾರೆ ಮಹತ್ವ ಅಂತ ಅದೆಲ್ಲಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾವುದು? ಪರಬ್ರಹ್ಮ ಸ್ವರೂಪ. ಆ ಪರಬ್ರಹ್ಮ ಸ್ವರೂಪ ನಾನಿದ್ದೆ ಅಂತ ಗುರು ಮುಖಾಂತರವಾಗಿ ಯಾರು ತಿಳಿತಾರಲ್ಲ ಆ ದೃಷ್ಟಿಯಿಂದ ಯಾರು ನೋಡ್ತಾರೆ? ಅರೇ ದೃಷ್ಟವ್ಯೋ, ಅರೇ ನೋಡಿರಿ. ದೃಷ್ಟವ್ಯ ಅಂದ್ರೆ ನೋಡಿರಿ ಅಂತ ನೋಡ್ತಕ್ಕಂಥವ್ರಾಗಿ ಅರೇ ದೃಷ್ಟವ್ಯೋ, ಅರೇ ಶ್ರೋತವ್ಯೋ. ಶ್ರೋತವ್ಯ ಅಂದ್ರೆ ಶ್ರವಣ ಮಾಡಬೇಕು. ಶ್ರೋತವ್ಯ ಅಂದ್ರೆ ಏನು? ಗುರು ಮುಖಾಂತರವಾಗಿ ಏನು ಮಾಡ್ರಿ? ಅಧ್ಯಾತ್ಮ ಶಾಸ್ತ್ರಗಳನ್ನ ಶ್ರೋತವ್ಯವು. ಅರೇ ಶ್ರೋತವ್ಯೋ ಅಂದರೆ ಶ್ರವಣ ಮಾಡಿರಿ. ಮಂತವ್ಯೋ, ಮಂತವ್ಯ ಅಂದ್ರೆ ಮನನ ಮಾಡೋದು. ಯಾವುದನ್ನು ಕೇಳ್ತಿರೋದು ಮನನ ಮಾಡಬೇಕು. ನಿಧಿಧ್ಯಾಸಿತವ್ಯ, ಅರೇ ನಿಧಿಧ್ಯಾಸಿತವ್ಯ, ನಿಧಿಧ್ಯಾಸನ ಮಾಡಿರಿ. ಈ ಪ್ರಕಾರವಾಗಿ ಆದ್ರೆ ನಿಮ್ಮ ಯಥಾರ್ಥ ಸ್ವರೂಪವನ್ನು ನೀವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅರೇ ದ್ರಷ್ಟವ್ಯ, ಆಗ ನಿಮ್ಮ ಸ್ವರೂಪವನ್ನು ನೋಡ್ರಂತ. ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ಶಿಖರವನ್ನು ನೋಡಿದ್ರೆ ಶ್ರೀಶೈಲ ಶಿಖರಂ ದೃಷ್ಟ ಪುನರ್ಜನ್ಮ ನ ವಿದ್ಯತೆ ನೋಡ್ರಿ ಅಲ್ಲಿ ಹೇಳಿದ್ರು. ನೋಡ್ರಿ ಅಂತ ಹೇಳಿದ್ರು. ಇಲ್ಲಿ ಹೇಳಿದ್ರು, ಇಲ್ಲಿ ಕೂಡ ಅರೇ ದೃಷ್ಟವ್ಯೋ ನೋಡ್ರಿ. ಈ ಶಿಖರ ಎಂಥದ್ದು ಅಂದ್ರೆ ಇಲ್ಲಿರ್ತಕ್ಕಂಥದ್ದು ಏನಪ್ಪ ನೀವು ಯಥಾರ್ಥ ತಿಳಿಬೇಕಂದ್ರೆ ಅರೇ ಇಲ್ಲಿ ಶ್ರೋತವ್ಯವು, ನೀವು ನೋಡ್ಬೇಕಾದ್ದು ಶ್ರವಣ ಮಾಡಿರಿ. ಆಮೇಲೆ ಮಂತವ್ಯ ಅಂದ್ರೆ ಮನನ ಮಾಡಿರಿ. ನಿಧಿಧ್ಯಾಸಿತವ್ಯ ನಿಧಿಧ್ಯಾಸನವನ್ನು ಮಾಡಿರಿ. ಆಗ ನಿಮ್ಮ ಯಥಾರ್ಥ ಸ್ವರೂಪ ಅಂತ ತಿಳಿತದೆ. ನಿಮ್ಮ ಯಥಾರ್ಥ ಸ್ವರೂಪವನ್ನು ನೀವು ನೋಡಿದ್ರೆ ಧನ್ಯರಾಗ್ತಾ ಇದ್ದೀರಿ ಅಂತಕೊಂಡು ಹೇಳಿ ಹೀಗೆ ಯಾರು ಮಾಡ್ತಾರೆ ನೋಡ್ರಿ, ಅವರಿಗೆ ಅವಶ್ಯವಾಗಿ ಏನಂತಂದ್ರೆ ಮೋಕ್ಷ ಪ್ರಾಪ್ತಿ ಆಗ್ತದೆ. ಅದು ಅಂಥ ಮಲ್ಲಿಕಾರ್ಜುನ ದೇವರನ್ನ ತನ್ನೊಳಗೆ ಇರಿಸ್ಕೊಂಡಿರ್ತಕ್ಕಂಥ ಶ್ರೀಶೈಲ ಪರ್ವತ ಅಂದ್ರೆ ಪರ್ವತ ಅದಷ್ಟೇ ಅದು. ಆದ್ರೆ ಪರ್ವತಕ್ಕೆ ಶ್ರೀ ಅಂತಕ್ಕಂಥ ಹೆಸರು ಬಂತು. ಪರ್ವತಕ್ಕೆ ಶೈಲ ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಪರ್ವತ. ಶೈಲ ಅಂದ್ರೆ ಏನ್ರಿ? ಪರ್ವತ. ಇದ್ರ ಜೊತೆಗೆ ಸ್ವಲ್ಪ ಹೆಣ್ಮಕ್ಳು ನೆನ್ಪಿಟ್ಕೊಳ್ರಿ. ಹೆಣ್ಮಕ್ಳು ನೀವು ತಂಗಿ ನಿಮ್ಮ ಹೆಸರು ಏನಂತ ಕೇಳಿದ್ರೆ ಹೇಳ್ತಾರೆ ನನ್ನ ಹೆಸರು ಶೈಲಾರಿ ಅಂತ. ನಿಮ್ಮ ಹೆಸರು ಶೈಲ ಅಂತ ಹೇಳ್ತಾರಲ್ಲ ಅದೇನಂದ್ರೆ ಪರ್ವತ ಅಂತ. ನನ್ನ ಹೆಸರು ಗುಡ್ಡಕ್ಕ ಅಂದಂಗೆ ಅದು. ನನ್ನ ಹೆಸರು ಗುಡ್ಡಕ್ಕ, ಬೆಟ್ಟಕ್ಕ, ಪರ್ವತಕ್ಕ ಸರಿ ಐತಿ ಹೇಳ್ರಿ ನೋಡು. ನಿಮ್ಮ ಹೆಸರು ಶೈಲಜ ಆಗ್ಬೇಕದು. ಏನಾಗ್ಬೇಕ್ರಿ? ಶೈಲಜ. ಅದಕ್ಕೆ ಸಂಸ್ಕೃತ ತಿಳ್ಕೊಳ್ರಿ ನೀವು. ನಿಮ್ಗೆ ಸಂಸ್ಕೃತದಲ್ಲಿ ಭಾಳ ಅಷ್ಟದ. ನಿಮ್ಮ ಹೆಸರ ನಿಮ್ಗೆ ಗುರ್ತಿಲ್ಲ, ಏನು ಮಾಡ್ತೀರಿ? ನನ್ನ ಹೆಸರು ಶೈಲ ಅಂತಂದ್ರೆ ನನ್ನ ಹೆಸರು ಗುಡ್ಡ ಅಂತ. ಸರಿ ಐತಿ ಹೇಳ್ರಿ. ನೀವು ಅನ್ನೋ ಸರಿ ಅನ್ಬೋದು, ಗುಡ್ ಅಂತ. ಇಂಗ್ಲೀಷ್ ಹೋದ್ರೆ ಅಂದ್ರೆ ಅದು ಗುಡ್ ಅನ್ಬೋದು. ಆದರೆ ಸಂಸ್ಕೃತ ಭಾಷೆ ಅದರಲ್ಲೇ ಅದು ಹೇಳ್ತಕ್ಕಂಥದ್ದು. ಅದಕ್ಕೆ ಅದನ್ನೇನು ಮಾಡ್ಬೇಕ್ರಿ? ಶೈಲಜ. ಶೈಲಜ ಅಂದ್ರೇನು? ಇನ್ನೂ ಕೂಡ ನೆನ್ಪಿಡ್ರಿ. ಶೈಲಜ ಅಂದರೆ ಹುಟ್ಟು.
ಜೆ ಅಂದರೆ ಏನು? ಹುಟ್ಟು. ಶೈಲಜ ಅಂದ ಇದರ ಸಂಸ್ಕೃತ ಭಾಷೆಯಲ್ಲಿ ಜೆ ಅಂದ್ರೆ ಅನುಜ. ಅನುಜ ಅಂದ್ರೇನು? ಅನುಜ ಅಂದ್ರೆ ತಮ್ಮ. ಅಗ್ರಜ ಅಂದ್ರೇನು? ಅಣ್ಣ, ಪುಲ್ಲಿಂಗ. ಅನುಜಾಹ ಅಂದ್ರೆ ಅಕ್ಕ. ಅಗ್ರಜ ಅಂದ್ರೆ ಅಕ್ಕ. ಅನುಜಾಹ ಅಂದ್ರೆ ತಂಗಿ. ಶೈಲಜಾಹ ಅಂದ್ರೆ ಸ್ತ್ರೀಲಿಂಗದಲ್ಲಿ. ಶೈಲಜ ಅಂದರೆ ಶೈಲಜ ಅಂದ್ರೆ ಸ್ತ್ರೀಲಿಂಗದಲ್ಲಿ ಬರ್ತಕ್ಕಂಥದ್ದು. ಅದರಿಂದ ಇಲ್ಲಿ ಬರ್ತಕ್ಕಂಥ ಸ್ತ್ರೀಲಿಂಗ. ಆದ್ದರಿಂದ ಇಲ್ಲಿ ಬರ್ತಕ್ಕಂಥದ್ದು ಶೈಲದಿಂದ ಉತ್ಪತ್ತಿ ಆಗಿರ್ತಕ್ಕಂಥ, ಪರ್ವತದಿಂದ ಉತ್ಪತ್ತಿ ಆಗಿರ್ತಕ್ಕಂಥವ್ರು. ಅದು ಹಿಮಾಲಯೋ ನಾಮ ನಗಾದಿರಾಜ ದೇವತಾತ್ಮ ಅಂತ ಹೇಳ್ತಾರೆ ಕಾಳಿದಾಸರು. ಅದರಿಂದ ಹಿಮಾಲಯ ಅಂತಕ್ಕಂಥದ್ದು ಪರ್ವತ. ಆ ಪರ್ವತದಿಂದ ಪಾರ್ವತಿ ದೇವಿ ಹುಟ್ಟಿ ಬಂದಿರತ್ರಿ. ಪರ್ವತದಿಂದ ಹುಟ್ಟಿದವರು ಯಾರ್ರಿ? ಪಾರ್ವತಿ ದೇವಿ. ಪರ್ವತದಿಂದ ಜೆ ಅಂದ್ರೆ ಪರ್ವತದಿಂದ ಹುಟ್ಟಿರ್ತಕ್ಕಂಥವ್ರು. ಪರ್ವತದ ಹೆಸರು ಶೈಲ. ಜೆ ಅಂದ್ರೆ ಹುಟ್ಟಿದವಳು ಯಾರು? ಪರ್ವತರಾಜನ ಮಗಳು ಪಾರ್ವತಿ ದೇವಿ. ಶೈಲಜ ಅಂದ್ರೆ ಪಾರ್ವತಿ ಅಂದಂಗೆ. ಬರೀ ಶೈಲ ಅಂದ್ರೆ ಕೇವಲ ಪರ್ವತ ಆಗ್ತದೆ. ಜೆ ಅಂತಕ್ಕಂಥ ಬರಲಿಲ್ಲ ಅಂದ್ರೆ ನೀವು ಬರೀ ಪರ್ವತ ಹಾಕಿರಿ, ಗುಡ್ಡ ಹಾಕಿರಿ, ಬೆಟ್ಟ ಹಾಕಿರಿ, ಇಷ್ಟ ಆಗ್ತೀರಿ. ಏನಂತೀರಿ? ಶೈಲಜ ಇರಲು ಶೈಲ ಇರಲು ಶೈಲಜ ಇರಲ್ರಿ ಅಂದ್ರೆ ನೀವೇನು ಹಾಕಿರಿ? ಯಾರು? ಪಾರ್ವತಿ. ನೀವೆಲ್ಲರೂ ಪಾರ್ವತಿ ಆದ್ರಂದ್ರೆ ನಿಮ್ಮ ಯಜಮಾನ ಇರ್ತಾರೆ ನೋಡ್ರಿ, ಅವ್ರು ಯಾರು ಹೇಳ್ರಿ? ಪರಮೇಶ್ವರ ಅಂತ. ಆದ್ರೆ ದಯವಿಟ್ಟು ತ್ರಿಶೂಲ ಇಲ್ಲ ಅಲ್ರಿ, ಕೊರಳ ಸರ್ಪಲ್ಲಿ ನೋಡೋಕೆ ಹೋಗ್ಬೇಡ್ರಿ, ಒಟ್ಟು ಪರಮಾತ್ಮ ತಿಳ್ಕೊಡ್ರಿ. ಅದಕ್ಕೆ ಪಾರ್ವತಿ, ಅದಕ್ಕೆ ಜಗತ್ ಪಿತರು ಒಂದೇ ಪಾರ್ವತಿ ಪರಮೇಶ್ವರ. ಜಗತ್ತಿನ ತಾಯಿ ತಂದೆ, ಇದು ಸಂಸ್ಕೃತ. ಜಗತ್ತು ಪಿತರು ಒಂದೇ ಪಾರ್ವತಿ ಪರಮೇಶ್ವರ. ಜಗತ್ತಿನ ತಾಯಿ ತಂದೆಗಳು ಇರ್ತಕ್ಕಂಥವ್ರು ಯಾರು? ಪಾರ್ವತಿ ಪರಮೇಶ್ವರ ಅಂತಾರೆ. ಈಗ ತಿಳಿಬೇಕಾದ್ರೆ ಸಂಸ್ಕೃತ ಬೇಕು. ಅದಕ್ಕೆ ಸಂಸ್ಕೃತ ಅಧ್ಯಯನ ಮಾಡಿರಿ, ಪುನಃ ಸಂಸ್ಕೃತ ಅಧ್ಯಯನ ಮಾಡಿರಿ. ನಂದೇಶ್ವರ ಗ್ರಾಮ ಸಂಸ್ಕೃತ ಗ್ರಾಮವನ್ನು ಸಾರ್ಥಕತೆ ಮಾಡಿಕೊಡ್ರಿ. ನಂದೇಶ್ವರ ಗ್ರಾಮದ ಸಿದ್ಧಲಿಂಗೇಶ್ವರ ಶುದ್ಧರು ಇದ್ದಾರೆ, ಅವರ ಕೀರ್ತಿ ಅಂತ ಇದ್ಕೊಂಡ್ಬರ್ರಿ. ನಿಮ್ಮ ಕೀರ್ತಿ ಬರಲಿ. ನೀವು ಒಂದು ದಾರ ಆದ್ರೆ ಸದೃಢವಾಗಿರ್ತಕ್ಕಂಥ ಅವರ ಒಂದು ಕೀರ್ತಿ, ಸುಂದರವಾಗಿರ್ತಕ್ಕಂಥ ಪುರುಷ ಬಿದ್ದಂತೆ ದಾರದ ಮೂಲಕವಾಗಿ ಈ ನಂದೇಶ್ವರಲ್ಲ, ನೀವು ವಾಸ ಮಾಡ್ತಾಯಿದ್ರಿ. ನಂದೇಶ್ವರ ಒಂದು ದಾರ ಆದ್ರೆ ಅದರೊಳಗಿನ ಪುಷ್ಪಗಳು ನೀವಾಗ್ರಿ. ಅದರ ಜೊತೆಗೆ ಅಪ್ಪವ್ರ ಮಠ ನಂದೇಶ್ವರ ಇರೋ ಮೂಲಕವಾಗಿ ನಿಮ್ಮ ಪುಷ್ಪ ಸದೃಢ ಅರ್ಪಿತ ಆತಂದ್ರೆ ನಂದೇಶ್ವರದ ಜೊತೆಗೆ ಆ ದಾರದ ಜೊತೆಗೆ ನೀವೆಲ್ಲ ಪುಷ್ಪಗಳು ಸದೃಢ ಕೊರೊಳಗೆ ಅರ್ಪಿತ ಆದ್ರಂದ್ರೆ ದಾರದ ಮೂಲಕವಾಗಿ ಸಂಸ್ಕೃತಿಯ ಅದ್ಯಾವುದು ಪುಷ್ಪದ ಮೂಲಕವಾಗಿ ದಾರಲ್ಲಿ ಕೊರಳಲ್ಲಿ ಹೋಗುತ್ತಲ್ಲ ಮಾಲೆ ಆದಾಗ, ಅದೇ ಪ್ರಕಾರವಾಗಿ ಸದೃಢ ಸ್ತ್ರೀ ಕ್ಷೇತ್ರದ ಮೂಲಕವಾಗಿ ಅವರ ಕೀರ್ತಿಗೋಸ್ಕರ ನಿಮ್ಮ ಕೀರ್ತಿ ಕೂಡ ಬರ್ತದೆ. ಈ ಕೀರ್ತಿ ಅಪ್ಪ ಅವ್ರ ಕೀರ್ತಿ ಅದಲ್ರಿ, ಯಾವ ಊರೊಳಗಿಂದ ಯಾರು ಊರು ಬರ್ತದೆ? ಅದಕ್ಕೆ ಈ ಊರಿನವ್ರು ಯಾರಿದ್ದಾರೆ ನಿಮ್ಮ ಕೀರ್ತಿನೂ ಬರ್ತದೆ. ಅದಕ್ಕೆ ಸಂಸ್ಕೃತ ಕೂಡ ಅಧ್ಯಯನ ಮಾಡಿರಿ. ಸಂಸ್ಕೃತ ಜ್ಞಾನ ಇರಲಿ, ಸದೃಢ ಚರಿತ್ರೆ ಇರಲಿ. ಸಂಸ್ಕೃತ ಭಾಷೆಯಲ್ಲಿ ಸದೃಢ ಚರಿತ್ರೆ ಅದ, ಅದನ್ನು ಅಧ್ಯಯನ ಮಾಡಿರಿ. ಎಲ್ಲರಿಗೂ ಓದ್ಲಿಕ್ಕೆ ಬರಬೇಕು. ಹಾಗಾಗಿ ಒಳ್ಳೆಯದಲ್ಲಿ ಆದ್ಮೇಲೆ ಸಂಸ್ಕೃತ ಒಂದು ಶಬ್ದ ಬಂದರೆ ಹಾಗೆ ಮುಂದೆ ಬರೋದು ನೋಡಿ. ಏನು ಮಾಡ್ತಾರೆ ಇಲ್ಲಿ ಶ್ರೀಶೈಲ ಅಂತಕ್ಕಂಥ ಅದಲ್ಲ, ಇಲ್ಲಿ ಶ್ರೀಶೈಲ ಹೆಸರಿಟ್ಟಿರ್ತೀರಿ. ಹೆಸರಂದ್ರೆ ಪರ್ವತ ಹೆಸರಿಟ್ಟಂಗೆ ಅದ. ಮಲ್ಲಿಕಾರ್ಜುನ ಅಂತಿದ್ರ ಒಳಗಿನ ದೇವ್ರ ಹೆಸರು ಅದು. ಶ್ರೀಶೈಲ ಅಂದರೆ ಪರ್ವತ ಹೆಸರು. ಪರ್ವತಕ್ಕೆ ಶ್ರೀ ಬಂತಲ್ಲ, ಶ್ರೀ ಅಂದ್ರೆ ದೇವರದ್ದು ಮಲ್ಲಿಕಾರ್ಜುನ ತಿಳ್ಕೊಂಡ್ಬಿಡೋದು. ಶ್ರೀ ಅಂದರೆ ರೀ ಪರ್ವತಕ್ಕೆ ಶ್ರೀ ಅಂತ ಹೆಸರು ಬಂತು. ಕಾರಣ ಅಂದ್ರೆ ಮಲ್ಲಿಕಾರ್ಜುನ ದೇವರು ಆ ಪರ್ವತದೊಳಗೆ ಇದ್ದುದರಿಂದ ಇಡೀ ಪರ್ವತಕ್ಕೆ ಶ್ರೀ ಅನ್ನೋ ಹೆಸರು ಬಂತು ರೀ. ಏಕೆಂದ್ರೆ ಒಳಗೆ ದೇವರಿದ್ದಾರೆ. ಹಾಗೆ ನಿಮ್ಮ ಹೃದಯದಲ್ಲಿ ಯಾವಾಗಲೂ, ನಿಮ್ಮ ಹೃದಯದಲ್ಲಿ ಸದಾ ಸದೃಢ ನಿಮ್ಮ ಹೃದಯದಲ್ಲಿ ವಾಸ ಮಾಡಿರಿ ಅಂದ್ರೆ ಮತ್ತು ನೀವೆಲ್ಲ ಸ್ತ್ರೀ ಆಯ್ತಲ್ಲ ಮತ್ತೇನು. ಅದಕ್ಕೆ ದೇಹೋ ದೇವಾಲಯ ಪ್ರೋಕ್ತ ಸಜೀವ, ಸಂಸ್ಕೃತ ಭಾಷೆ ಅದು. ದೇಹೋ ದೇವಾಲಯ ಪ್ರೋಕ್ತ ಸಜೀವ ಕೇವಲ ಶಿವ ತ್ಯಜ ದಜ್ಞಾನ ನೈರ್ಮಾಲ್ಯಂ ಸ್ವಹಂ ಭಾವೇನ ಪೂಜೆಯತ್. ದೇಹೋ ಮುಕ್ತಿಕೋಪನಿಷತ್ ಹೇಳ್ತದ್ದು. ದೇಹ ಅಂತಕ್ಕಂಥದ್ದು ದೇವಾಲಯದ, ದೇಹೋ ದೇವಾಲಯ ಪ್ರೋಕ್ತ, ದೇವಾಲಯ ಅಂತ ಹೇಳ್ತಾರೆ. ಸಜೀವ ಕೇವಲ ಶಿವ. ಈ ದೇವಾಲಯದಲ್ಲಿ ಇರ್ತಕ್ಕಂಥ ನೀವು ಯಾರಿದ್ರಿ? ಇದ್ರೊಳಗೆ ನೀವು ಇದ್ರಲ್ಲ, ಅಕಸ್ಮಾತ್ ಇದ್ರೊಳಗೆ ಒಬ್ರು ಯಾರೋ ಬಂದು ಸೇರಿ ಮತ್ತು ಬೇರೆ ರೀ ಇದೇ ಒಬ್ರು ಬಂದಿರಲ್ಲ, ಅಲ್ಲಿ ಬೇರೆ ಕಡೆದಾರ ಈಗ ಜೇಡಲ್ಲಿ ಕೊಡ್ಲಾಗ್ತಾರೆ. ಇತ್ತಾಗೊಮ್ಮೆ ಅತ್ತಾಗೊಮ್ಮೆ ರೀ ಒಳಗೆ ಒಬ್ಬರೇ ರೀ, ಇನ್ನೊಬ್ಬರು ಬರಬಾರ್ದ ಜೇಡು ಕೊಡ್ಕೊಡೋದು ಮತ್ತು ಬೇರೆ ಬೇರೆ ಇರ್ತದೆ. ನಾವು ಒಳಗೆ ಬರ್ತೀವಿ, ಉರಿ ನಾವು ಒಳಗೆ ಬರೋದಿಲ್ಲ, ನಾವು ಒಳಗೆ ಬರೋದು ಬೇರೆ ಇರ್ತದೆ. ನಿಮ್ಮ ದೇಹದೊಳಗೆ ನೀವು ಅಷ್ಟೇ ಇರಬೇಕು. ಅಕಸ್ಮಾತ್ ಭೂತ ಪಿಶಾಚಿಗಳ ನಮ್ಮ ದೇಹದಲ್ಲಿ ಬಂದು ವಾಸ ಮಾಡ್ತಾವಂದ್ರೆ ತಿಳ್ಕೊಳ್ರಿ, ನಿಮ್ಮ ದೇಹದಲ್ಲಿ
ಏನಿಲ್ಲ ಅಂದ್ರೆ ಮನೆಯೊಳಗೆ ಮನೆ ಒಡೆಯನಿದ್ದಾನೋ ಇಲ್ಲವೋ, ಮನೆಯೊಳಗೆ ರಜೆ ತುಂಬಿ ಹೊಸ್ತಿರಲಿ ಕಸ ತುಂಬಿ, ಮನೆಯೊಳಗೆ ಮನೆ ಒಡೆಯ ಇದ್ದಾನೋ ಇಲ್ಲವೋ ಅಂತ. ಮನೆಯೊಳಗೆ ಇದ್ರೊಳಗೆ ದೀಪ ಹಚ್ತಾರೆ, ಹೊರಗಿನ ಕಸ ಕೊಡ್ತಾರೆ, ಸ್ವಚ್ಛ ಇರ್ತದೆ. ಆದ್ರೆ ಒಳಗೆ ದೀಪನೂ ಇಲ್ಲ, ಕತ್ತರ ಹೊರಭಾಗದ ಕಸನೂ ಗುಡಿಸಿಲ್ಲ. ಹಾಗಂದ್ರೆ ಮನೆಯೊಳಗೆ ಮನೆ ಒಡೆಯ ಇದ್ದಾನೋ, ಒಳಗಿನ ಆತ್ಮ ಇದ್ದಾನೋ ಇಲ್ಲೋ ಅಂತ ಸಂಶಯ ಜಗಜ್ಯೋತಿ ಬಸವೇಶ್ವರಿ ಅವ್ರು ಹೇಳ್ತಾರೆ. ಅದಕ್ಕಾಗಿ ನಿಮ್ಮ ದೇಹದಲ್ಲಿ ಯಾವತ್ತೂ ನಿಮ್ಮ ಮನುಷ್ಯನಲ್ಲಿ ಗುರುಗಳ ಸ್ಮರಣೆ ಇರಬೇಕು. ನಿಮ್ಮ ಹೊರಗಿನ ವ್ಯವಹಾರಗಳು ಕೂಡ ಚೆನ್ನಾಗಿರ್ತಕ್ಕಂಥ ವ್ಯವಹಾರ ಇರಬೇಕು. ಸುಳ್ಳು ಹೇಳಬಾರ್ದು, ಎಲ್ಲರಿಗೂ ಒಳ್ಳೆಯದನ್ನು ಮಾಡಬೇಕು, ಕೆಟ್ಟದ್ದು ಮಾಡಬಾರ್ದು. ಎಲ್ಲ ವ್ಯವಹಾರದಲ್ಲಿ ಗುರುಗಳ ಸೇವೆ ಮಾಡಬೇಕು, ದೇವರ ಸೇವೆ ಮಾಡಬೇಕು, ತಾಯಿ ತಂದೆ ಸೇವೆ ಮಾಡಬೇಕು. ಹೊರಗಿನ ವ್ಯವಹಾರ ಸರಿ ಇರಬೇಕು, ಒಳಭಾಗ ನಿಮ್ಮ ಮನಸ್ಸು ಸರಿ ಇರಬೇಕು. ಒಳಗೆ ನೀವ ಇರ್ತೀರಿ, ನೀವ ದೇವರು ಇರ್ತೀರಿ. ಒಳಭಾಗದಲ್ಲಿ ದೇಹೋ ದೇವಾಲಯ ಪ್ರೋಕ್ತ ಜೀವ ಕೇವಲ ಶಿವ. ಹೀಗಿದ್ರೆ ನೀವು ಪರಮಾತ್ಮಪ್ಪ, ನೀವು ಪರಮಾತ್ಮನ ಇನ್ನೊಂದು ರೂಪದ ಜೀವ ಅಂತ ಬಂದಿದ್ದಾರೆ. ಆ ಜೀವನೇ ಪರಮಾತ್ಮ ಸ್ವರೂಪಿದ್ದಾರೆ. ಆ ಜ್ಞಾನ ಪಡೆಯುವಗೋಸ್ಕರ ಶಾಸ್ತ್ರ ಬೇಕಾಗಿದೆ, ತಜ್ಞಾನ ನಿವೃತ್ತಿ ಮಾಡ್ಕೋಬೇಕಾಗಿದೆ. ಆಗೋಸ್ಕರ ಬೇಕು ಶಾಸ್ತ್ರ ಅಂತ ಹೇಳ್ತಾರೆ. ಅದ್ರ ದೇಹೋ ದೇವಾಲಯ ಪ್ರೋಕ್ತ ಜೀವ ಕೇವಲ ಶಿವ. ನಮ್ಗೆ ತಿಳಿತಾ ಇಲ್ಲ ಅಂದ್ರೆ ಅಲ್ಲಿ ಹೇಳ್ತಾರೆ, ತೆಗೆದ ಅಜ್ಞಾನ ಇರಮಲ್ಯ. ಅಜ್ಞಾನ ಅಂತಕ್ಕಂಥ ಮಲಿನವನ್ನು ಕಳ್ಕೊಂಡು ಬಿಡು, ಗುರು ಮುಖಾಂತರ ಬ್ರಹ್ಮಜ್ಞಾನ ಪಡ್ಕೊಳ್ರಿ, ಅಜ್ಞಾನ ಅಂತಕ್ಕಂಥ ಹೋಗಿಬಿಡ್ಲಿ. ಆಗ ನೀವು ಜ್ಞಾನಿಗಳಾಗ್ತೀರಿ, ನಿಮ್ಮ ಯಥಾರ್ಥ ಸ್ವರೂಪ ತಿಳಿತದ, ನೀವು ಧನ್ಯರಾಗ್ತೀರಿ ಅಂತ. ಅದು ಬೇಕು ಮೊದಲು. ಅದಕ್ಕೆ ಯಾಗೋಸ್ಕರವಾಗಿ ಸದ್ಗುರುವರ ಸನ್ನಿಧಿ ಬೇಕು, ಶಾಸ್ತ್ರ ಬೇಕು, ಪುರಾಣ ಬೇಕು, ಮತ್ತು ಅವರ ಚರಿತ್ರೆಯನ್ನು ಶ್ರವಣ ಮಾಡಬೇಕು. ಶ್ರವಣ ಮನನ ನಿಧ್ಯಾಸನ ಮಾಡ್ತಾಯಿದ್ರೆ ನಾವು ಉದ್ಧಾರ ಆಗ್ತಾ ಇದ್ದೀವಿ. ಇಲ್ಲಿಂದ್ರೆ ಉದ್ಧಾರ ಆಗಲಿಕ್ಕೆ ಅನುಕೂಲ ಆಗ್ತಾಯಿಲ್ಲ. ಆದ್ಮೇಲೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಹೀಗೆ ಸದ್ಗುರುವರು ಸದ್ಗುರುಗಳು ಸ್ತ್ರೀ ಕ್ಷೇತ್ರದಲ್ಲಿ ವಾಸ ಮಾಡ್ತಾರೆ. ಶ್ರೀಶೈಲದಲ್ಲಿ ಅಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಯಿತು, ಎಲ್ಲ ಆಯಿತು, ಸಂತೋಷ ಆಯಿತು. ತದನಂತರ ಗುರುಗಳು ಮರುದಿನ ಮಹಾತ್ಮರೆಲ್ಲಿರ್ತಾರೆ, ಏನು ಹೇಳ್ತಾರೆ, ಆಕಾಶದಲ್ಲಿರ್ತಕ್ಕಂಥ ಗಿಳಿ ಎಲ್ಲಿರ್ತದಪ್ಪ, ಎಲ್ಲಿ ಸೇರ್ತಾ ಅಲ್ಲಿರ್ತದೆ. ನಿಮ್ಮೊಂದು ನಮ್ಮ ಬಗ್ಗೆ ಹೇಳ್ತೀನಿ, ಸುಮ್ಮನೆ ಇರಲಿ ಅಂತೇಳಿ ಹೇಳ್ತೀವಿ. ಸನ್ಯಾಸಿಗಳು ಹೇಗಿರ್ತಾರೆ, ಎಲ್ಲರೂ ಹೇಗಿರ್ತಾರೆ ಅವ್ರಿಗೆಲ್ಲ ನಮ್ಮ ಬದಲು ಹೇಳ್ತೀವಿ ನಿಮಗೆ. ನಾವು ಸಲ ಬದಾಮಿ ಹೋಗಿದ್ವಿ. ಬದಾಮಿಗೆ ಶಾಂತಮುನಿ ಸ್ವಾಮಿಗಳು ತೋರಿದ್ರು ಹುಬ್ಬಳ್ಳಿ ಒಳಗೆ. ಅವರು ಸಿದ್ದಾವಣಪ್ಪರ ಚರಿತ್ರೆ ಹೇಳ್ತಾರೆ, ನಾವು ಹೇಳ್ತಾಯಿದ್ದೇವೆ, ಇಬ್ಬರು ಹೇಳ್ತಾಯಿದ್ವಿ. ಹೋದಿವಲ್ಲಿ ನ್ಯಾಯಾಧೀಶರ ಮನೆಯೊಳಗೆ ರೀ ಒಂದು ತಿಂಗಳ ಪರ್ಯಂತರ ಹೇಳಿದ್ವಿ. ಬದಾಮಿ ಒಳಗೆ IB ಅಂತ ಹೇಳಿದ, ಅಲ್ಲಿ ನ್ಯಾಯಾಧೀಶರ ಮನೆ ಇತ್ತು. ಹೇಳಿದ್ವಿ ಒಂದು ತಿಂಗಳ ಪರ್ಯಂತರ. ಅದು ಕೇಳಿ ಸಂತೋಷ ಅನಿಸಿ ನ್ಯಾಯಾಧೀಶರು ಅವರು ಕೆಲವೊಂದು ಲೋಪದೋಷ ಆಗ್ತಾಯಿದ್ದು. ಏನಾಗ್ತದೆ ಅಂದ್ರೆ ನ್ಯಾಯಾಧೀಶರಾಗಿದ್ರೆ ಯಾರೂ ಇರಲಿ, ಯಾರಿದ್ರೂ ಕೂಡ ಅಧ್ಯಾತ್ಮ ಅಂದ್ರೆ ಸರ್ವಶ್ರೇಷ್ಠ. ಅಧ್ಯಾತ್ಮಕ್ಕೆಲ್ಲರೂ ಮಹತ್ವ ಕೊಡ್ತಕ್ಕಂಥ ಇರ್ತದೆ. ಅದು ಸಿದ್ದಾರೂಢಪುರ ಚರಿತ್ರೆ ನೋಡ್ತದೆ. ಆದರೆ ನ್ಯಾಯಾಧೀಶರು ಸ್ವಲ್ಪ ಕಲ್ಪನೆ ಇರಲಿಲ್ಲ. ಅವರು ಗಾದಿ ಮೇಲೆ ಕೂತ್ಕೊಂಡು ಹಾಗೆ ಉದ್ದ ಕಾಲು ಮಾಡಿಕೊಂಡು ಅಲ್ಲೇ ಚಾ ತರಿಸಿ ಕುಡಿದು ಅಲ್ಲೇ ಸ್ವಲ್ಪ ಮತ್ತು ಏನು ಮಾಡ್ತಿದ್ರು, ಸಿಗರೇಟ್ ಇಂತೆಲ್ಲ ಮಾಡ್ತಿದ್ರು. ಆದರೆ ಹಾಗೆ ಮಾಡ್ತಕ್ಕಂಥದ್ದು ಯೋಗ್ಯ ಅಲ್ಲ, ಆದರೂ ಹಾಗೆ ಮಾಡಬಾರ್ದು. ಅವ್ರು ಹಾಗೆ ಮಾಡ್ತಿದ್ರು. ಮತ್ತು ಮೊದಲು ಒಂದು ಕುರ್ಚಿಯನ್ನು ಕೊಡೋದು. ಹೇಳಿದ್ರು, ನ್ಯಾಯಾಧೀಶರೇ ನೀವು ನ್ಯಾಯಾಧೀಶರು ಹೌದು, ಎಲ್ಲಿ ಕೋರ್ಟ್ನಲ್ಲಿ. ಮಹಾತ್ಮ ಹತ್ತಿರ ಬಂದಾಗ ಇಲ್ಲಿ ಶಾಂತ ಮುನಿಗಳಂತ ಗುರುಗಳಿದ್ದಾರೆ, ಗುರುಗಳಿದ್ದಾರೆ. ಅವರು ವಿಷಯ ಹೇಳ್ತಾ ಇದ್ದಾರೆ, ನೀವು ಹೀಗೆ ಕೊಡ್ತಕ್ಕಂಥದ್ದು ಹೀಗೆಲ್ಲ ಮಾಡ್ತಕ್ಕಂಥದ್ದು ಇದು ಯೋಗ್ಯ ಇರೋದಿಲ್ಲ. ಇವತ್ತು ನಿಮ್ಮ ಈ ವ್ಯವಹಾರಗಳು ಬದಲಾಯಿಸ್ಕೊಡ್ತಾ ಹೇಳಿದ್ರು. ತೆಗೀರ ನಿಮ್ಮ ಗಾದಿ ಹೋಗ್ಲಿ, ಗಾದಿ ತೆಗೀರಿ, ಕುರ್ಚಿ ಹೋಗಲಿ, ಅದನ್ನೆಲ್ಲ ನಮ್ಮ ಮಧ್ಯದಲ್ಲಿ ಚಹಾ ಕುಡಿದು ಅವೆಲ್ಲ ತೆಗೆದಾಕ್ರಿ. ಇವತ್ತಿಂದ ಹಾಗಿದ್ರೆ ಇಲ್ಲಿ ಹೇಳೋದು ಶಾಸ್ತ್ರ, ಇಲ್ಲಿಗಂದ್ರೆ ಈಗ ಹೇಳೋದು ಬಂದೆ ಅಂತ ಹೇಳೋದಿಲ್ಲ ಅಂತ. ಆನಂತರ ಅವರು ಒಪ್ಕೊಂಡು ಸರಿಯಾಗಿ ಕೂತ್ಕೊಂಡು ಚಹಾ ಹೋಗಿಬಿಡ್ತು, ಸಿಗರೇಟ್ ಹೊತ್ತು ಎಲ್ಲ ಹೊತ್ತು ಅಕಸ್ಮಾತ್ ಚಿಕ್ಕವ್ರದ್ದು ಮಾಡ್ಕೊಂಡು ಬಂದಿರ್ತಾರೆ. ಅದೆಲ್ಲ ತೆಗೆದು ಹಾಕಿದ್ರು. ತ್ಯಾಗೇನೈಕೇನ ಅಮೃತತ್ವ ಮಾನಸವು. ತ್ಯಾಗವನ್ನು ಯಾವಾಗ ನಾವು ಪಡಿತೀವಿ ನೋಡಿ, ಆಗ ಅಮೃತತ್ವ ಸಿಗುತ್ತಂದ್ರೆ ತನಗೆ ಒಳ್ಳೇದಾಯ್ತು. ತ್ಯಾಗ ಮಾಡಿದರು. ಒಂದು ತಿಂಗಳ ಪರ್ಯಂತರ ಕೇಳ್ತಾ ಬಂದರೆ ಅವ್ರಿಗೆ ಭಾಳ ಸಂತೋಷ ಆಯಿತು. ಕೊನೆಗೆ ಪುರಾಣ ಮಂಗಲಾಗಿ ನಾವೆಲ್ಲ ಮರಳಿ ಬರ್ತಕ್ಕಂಥ ಸಮಯದಲ್ಲಿ ಅವ್ರು ನ್ಯಾಯಾಧೀಶರು ಪೂರ ನಿಮ್ಮ ಜೀವನ ಪರ್ಯಂತರವಾಗಿ ನಾವು ನಿಮ್ಮನ್ನು ನೋಡ್ಕೊಳ್ತಿರೋಪ್ಪರ, ನಮ್ಮ ಜೊತೆಗೆ ಇದ್ದ ನಮ್ಮ ಶಾಸ್ತ್ರ ಹೇಳಪ್ಪ ಅಂತ ಹೇಳಿದ್ರು. ನಮಗೆ ಹೇಳಿದರು. ನಾವು ನ್ಯಾಯಾಧೀಶರ ಮೊದಲು ಇದ್ರವರು ಎಲ್ಲ ಹೀಗೆಲ್ಲ ಇದ್ರು. ಅದನ್ನೆಲ್ಲ ಬಿಟ್ಟು ಅವರು ಪರಿಣಾಮ ಅನಿಸಿ ಅವ್ರು ಹೇಳಿದರು, ಅಪ್ಪರ ನಿಮ್ಮ ಜೀವನ ಪರ್ಯಂತರವಾಗಿ ನಮ್ಮ ಜೀವನ ಪರ್ಯಂತರ ನಮ್ಮ ಜೊತೆಗೆ ಇರಪ್ಪರ, ದಿನಾರು ನಮ್ಮ ಶಾಸ್ತ್ರ ವಿಷಯ ನಡೆಸ್ಕೊಡ್ರಿ. ಕೇಳಿ ಸಂತೋಷ ಆಗ್ತದೆ. ನ್ಯಾಯಾಧೀಶರೇ, ಸನ್ಯಾಸಿಗಳು ಹೇಗಿರ್ತಾವೆ ಅಂದ್ರೆ ಆಕಾಶದೊಳಗೆ ಇಳಿಯಿದ್ದಂತೆ. ಎಲ್ಲಿ ಹಣ್ಣು ಇರ್ತಾವೆ ನೋಡ್ರಿ, ಅಲ್ಲಿ ಹೋಗಿ ಹಣ್ಣು ತಿಂತಾವೆ, ಎಲ್ಲಿ ನೀರು ಇರ್ತಾವೆ ಕುಡಿತಾವೆ, ಯಾವಲ್ಲಿ ಹಾರಾಡ್ತಾರೆ, ಯಾವ ಗಿಡದಲ್ಲಿ ಕೂಡ್ಬೇಕನ್ಸ ಕೂಡ್ತಾವೆ, ಎಲ್ಲಿ ಹೇಳ್ಬೇಕನ್ಸ ಹೇಳ್ತದೆ. ಸನ್ಯಾಸಿಗಳಂದ್ರೆ ಆಗಿರ್ತಾರೆ. ನೀವು ನ್ಯಾಯಾಧೀಶ ಇರ್ಬೋದು ರೀ,
ನೀವು ನ್ಯಾಯಾಧೀಶರಿರ್ಬೋದು, ನಮಗಲ್ಲ, ನಮಗೆ ನ್ಯಾಯಾಧೀಶರಲ್ಲ. ನಮ್ಮ ನ್ಯಾಯಾಧೀಶರು ಸೋದರಗಳು, ಸಿದ್ಧಲಿಂಗೇಶ್ವರ ಸೋದರರು ಇದ್ದಾರೆ. ಅವ್ರು ಹೇಳಿದಷ್ಟೇ ಕೇಳೋದು ನಾವು, ಯಾರ ಮಾತು ಕೇಳೋರಲ್ಲ ಸನ್ಯಾಸಿಗಳು. ಯಾವಾಗ ಎಲ್ಲಿ ಅಪ್ಪಣೆ ಕೊಡ್ತಾರೆ ಅಷ್ಟೇ ಇರ್ತಕ್ಕಂಥದ್ದು ನಾವು. ಅದಕ್ಕಾಗಿ ಗುರುಗಳು ಹೇಗಿರ್ತಾರೆ ಆ ಪ್ರಕಾರ ಇರ್ತಕ್ಕಂಥದ್ದು ನಿಮ್ಗೆ ಕೇಳೋದು ಅನಿಸಿದ್ರೆ ನಾವೆಲ್ಲಿರ್ತೀವಿ ಅಲ್ಲಿ ಬಂದು ಕೇಳ್ಬೋದು, ನಾವೆಲ್ಲಿರ್ತೀವಿ ಅಲ್ಲಿ ಬಂದು ಕೇಳ್ರಿ. ಇವುಗಳು ವಿಶೇಷ ಇರ್ತದೆ ರೀ. ಹುಬ್ಬಳ್ಳಿಯ ಶಂಕರಾನಂದ ಗುರುಗಳು ಸನ್ಯಾಸಿಗಳ ಬಗ್ಗೆ ನಿಮಗೆ ಹೇಳ್ಬೇಕಂದ್ರೆ, ಹುಬ್ಬಳ್ಳಿ ಶಂಕರಾನಂದ ಗುರುಗಳು ತಾಗೋದ್ರು, ಶಂಕರಾನಂದ ಪರಮಹಂಸ ಗುರುಗಳು ಅಂತೇಳಿ ಆಗೋದ್ರು. ಅವರು ಒಂದು ಸಲ ಸಂಚಾರ ಮಾಡ್ತಾ ಮಾಡ್ತಾ ನೇಪಾಳಕ್ಕೆ ಹೋದ್ರಿ. ನೇಪಾಳದೊಳಗೆ ನೇಪಾಳ ಮಹಾರಾಜ ಇವರು ಹೋಗಿ ಒಂದು ಕಟ್ಟಿ ಮೇಲೆ ಕೂತಾರೆ, ಹೊರಭಾಗದಲ್ಲಿ ರಾಜವಾಡಿದ ಕಟ್ಟಿ ಮೇಲೆ ಕೂತಾರೆ. ಅವರು ಒಳಭಾಗದಲ್ಲಿ ಓಂ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯೋತ್ಸವ ಮಾಮಕ ಪಾಂಡವಾಶ್ರಮಿ ಕಿಮಕುರುವತ್ತದ್ದು ಸಂಜಯ ದೃಷ್ಟ್ವಾತು ಪಾಂಡವಾನಿಕಂ ಯೋಡಂ ದುರ್ಯೋಧನಸ್ತದ ಆಚಾರ್ಯಮುಪಸಂಗಂ ಯೋಚನಮ ಬ್ರವೀತ್ ಪೈಶೇತಾಂ ಪಾಂಡುಪುತ್ರಾಣಾಂ ಆಚಾರ್ಯಮಹತಿಂ ಚ ಯೋಡಾಂ ದ್ರುಪದ ಪುತ್ರೇಣ ತವ ಶೇಷೇಣ ಧೀಮತ ಅಂತೀಗ ಭಗವದ್ಗೀತಾ ಪಾರಾಯಣ ಮಾಡ್ತಾಯಿದ್ದಾರೆ. ಯಾರು? ನೇಪಾಳದ ಮಹಾರಾಜ. ಅದರೊಳಗೆ ಎಲ್ಲೋ ಅಕ್ಷರ ಲೋಪ ಆಗಿಬಿಡ್ತಾರೆ. ಇವರು ಭಗವದ್ಗೀತೆ ಮೇಲೆ ಭಾಳ ಪ್ರೇಮರಿ. ಯಾರು? ಹುಬ್ಬಳ್ಳಿ ಶಂಕರಾನಂದ ಗುರುಗಳು. ಅದನ್ನು ಭಾಳಷ್ಟು ಅದನ್ನು ಅಧ್ಯಯನ ಮಾಡ್ತಕ್ಕಂಥವ್ರು. ಅದು ಒಂದು ಸ್ವಲ್ಪ ತಪ್ಪಿದ ಕೂಡಲೇ ಅವ್ರಿಗೆ ಭಾಳ ಕೆಡಕನಿಸ್ತೀರಿ. ಅವರು ಮಹಾತ್ಮರು ಮತ್ತು ಇದು ರಾಜವಾಡಿ ಅದ ಒಳಗೆ ರಾಜ ಅದ ಅದೇನು ಕಲ್ಪನೆ ತಮ್ಮ ಆನಂದ ಕೂತಿದ್ದರು. ಹೋಗಿ ಆ ಕಟ್ಟಿ ಮೇಲೆ ಕೂತಾರಲ್ರಿ, ಭಗವದ್ಗೀತೆ ಕೇಳಲಿಕ್ಕೆ ಕೇಳಿ ಅವ್ರು ಸಂತೋಷ ಕೇಳ್ಕೊತ ಕೂತಾರ. ರಾಜ ತಪ್ಪಿಬಿಟ್ರು ಅಲ್ಲಿಂದ. ಅವರು ಬಡ್ಡಿ ಮಗ ಅಂತ ಬೈತಿರ್ತಾರೆ ಹೆಚ್ಚಾಗಿ. ಅವ್ರು ರಾಜನೇ ಇರುತ್ತೆ, ಯಾರು ನೀನು ಬಡ್ಡಿ ಮಗನೇ? ಹಾಂ, ಭಗವದ್ಗೀತೆ ಈ ರೀತಿ ಓದ್ತಕ್ಕಂಥ ಯಾರು ನೀನು ಅಂತ ಅವ್ನು ರಾಜ ಅಂದ. ಬಡ್ಡಿ ಮಗ ಅಂತ ನನಗೆ ಕರಿತಾರೆ, ರಾಜನ ಕರಿತಾರಂದ್ರೆ ಯಾರಿರ್ಬೋದು ಹೊರಗೆ? ರಾಜ ಒಳಗಿಂದ ಹೊರಗೆ ಬಂದು ನೋಡ್ಲಿಕ್ಕೆ ಬಂದಂತ ರಾಜ ನನಗೆ ಬಡ್ಡಿ ಮಗನೇ ಅಂತ ಕರೆದಂತ ನೋಡ್ತಾನೆ. ಅವ್ರು ಹೇಗಿದ್ರು ಅಂದ್ರೆ ಅವ್ರ 10 ಬೆರಳುಗಳಲ್ಲಿ ಉಂಗ್ರ, ಆಮೇಲೆ ತಲೆಗೆ ರೇಷ್ಮೆ ಪಟಕ್ರಿ, ಮೈ ಮೇಲೆ ಕೋಟ, ಬಿಳಿಯ ದೋತ್ರ ರೀ, ಬಿಳಿ ಬಣ್ಣದ ದೋತ್ರ, ಬಿಳಿ ಅಂಗಿ ಒಳಭಾಗದಲ್ಲಿ. ಅವ್ರು ಮಹಾತ್ಮರು ಅನಿಸಲಿಲ್ಲ ನಮಗೆ. ಯಾರೊಬ್ಬರು ರಾಜ ಬಂದರು ತಿಳ್ಕೊಂಡು ಹೇಳಿ ಬಂದ ಪ್ರಣಾಮಗಳು ಮಹಾರಾಜರಿಗೆ. ಬರೀ ಒಳಭಾಗ ದಯಮಾಡಿಸ್ಬೇಕು. ಯಾವ ದೇಶದ ರಾಜರಿರ್ತಾವೆ ಅಂದ್ರೆ ಒಂದೊಂದು ಪ್ರಾಂತಕ್ಕೆ ಬೇರೆ ಇರ್ತಾರೆ ಒಂದು ರಾಜ್ಯಕ್ಕೆ. ಹೋಗಿ ಅದ ನಾನು ಸ್ವದೇಶದ ಮಹಾರಾಜ ಅಂತ ಹೇಳ್ತಾವ್ರ. ಸ್ವದೇಶದ ಮಹಾರಾಜ ಅಂದರೆ ಆಗ ಅವರು ಇವ್ರು ಯಾರೋ ಮಹಾತ್ಮರದ ಕರ್ಕೊಂಡೋಗಿ ಕೂಡಿಸಿ ನಾವು ಕೇಳಿದಾಗ ಸನ್ಯಾಸಿ ಹೇಳ್ದೀವಿ ಅಂತ ಹೇಳಿದ್ರಿ. ಕರ್ಕೊಂಡೋಗಿ ಗುರುಗಳೇ ನನ್ನ ಅಪರಾಧ ಆಯಿತು, ಮತ್ತು ನನಗೆ ಬಡ್ಡಿ ಮನೆ ಅಂತ ಬೈದಿರಲ್ಲ, ನನಗೇನು ಅರ್ಥನ ಇಲ್ಲ, ಏನದು ಅಂತ ಕೇಳಿದ. ಅವ್ರು ಹೇಳ್ತಾರೆ ಬಡ್ಡಿ ಮನೆ ಅಂದರೆ ಗಂಟ ಮೂಲ ಅಲ್ಲೇ ಅದ, ಅದನ್ನು ಮರ್ತು ಬಿಟ್ಟರೆ ನೀನು ಯಥಾರ್ಥ ಸ್ವರೂಪ ಪರಬ್ರಹ್ಮ ಸ್ವರೂಪ. ಆ ಪರಬ್ರಹ್ಮ ನಾನು ಅಂತಕ್ಕಂಥ ತಿಳಿಯಿರಿ. ಈ ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಚಿತ್ತ ನಾನು, ಅಹಂಕಾರ ನಾನು ಅಂತಕೊಂಡು ಹೇಳಿ ಈ ಬಡ್ಡಿನ ಮುಟ್ಟಿಸಲ್ಲ ಆಗ ಒದ್ದಾಡಿ ಸಾಯ್ತಲ್ಲ ಮಹಾರಾಜ, ಅದಕ್ಕೆ ಬಡ್ಡಿ ಮಗನೇ ಅಂತ ಬೈದಿದ್ದೆ ತಿಳ್ಕೊ ಈಗರಿ ಅಂತ ಹೇಳ್ರಿ. ಆಮೇಲೆ ಗಂಟಿನ ಕಡೆ ಬಾ, ಬ್ರಹ್ಮಜ್ಞಾನ ತಿಳ್ಕೊ, ಧನ್ಯ ಆಗ್ತಾ ಇದ್ದಿ ಹೇಳಿದ್ರು. ಹ್ಞೂನಪ್ಪ ಅವ್ರು ಹ್ಞೂ ಅಂತೇಳಿ. ಅಪ್ಪರೇ ನನಗೆ ಭಗವದ್ಗೀತೆಯನ್ನು ಹೇಳ್ಕೊಡ್ಬೇಕು ತಾವು, ನನಗೆ ದೋಷ ಆಗ್ತದೆ ಹೇಳ್ರಿ. ಆಯಿತು ಮತ್ತೊಂದು ಹೇಳಿದ್ರಿ. ಭಗವದ್ಗೀತೆ ಹೇಳಿಕತ್ರಿ 3 ರಾತ್ರಿ 3 ಹಗಲುಗಳನ್ನು ಹೇಳಿದಿರ್ತಾನೆ. ಅದರ ಅರ್ಥವನ್ನು ಹೇಳ್ತಾ ಬಂದರು ಭಗವದ್ಗೀತೆಯನ್ನು. 3 ರಾತ್ರಿ 3 ಹಗಲುಗಳು ಬಿಡದೆ ರಾಜನ ನಿದ್ರಲ್ಲ, ಇವ್ರಿಗೆ ನಿದ್ರಲ್ಲ. ಇವ್ರು ಹೇಳೋದು ಆಗ ಕೇಳ್ತಾ ಕೂತರು. ಅಲ್ಲೇ ಒಂದು ಕಡು ಇತ್ತು. ಆ ಕಡು ತೆಗೆದುಕೊಂಡು ಗೋಡೆ ಮೇಲೆ ಒಂದು ಗೆರೆ ಹೊಡೆದ್ಬಿಟ್ರು ಹಿಂದೇಳೆ 3 ಸೌದ್ಲೆ. ಮಹಾರಾಜ್ ಕೇಳಿದ, ಗುರುಗಳೇ ನನಗೆ ಅದು ಅರ್ಥ ಆಗ್ತಾ ಇಲ್ಲ, ಇದು ಬಡ್ಡಿ ಮನೇನಾಯ್ತು ಗುರ್ತಾಯಿಲ್ಲ ನನಗೆ, ಏನು ಹೇಳ್ರಿ ಪೋರ ಏನು? ಅವರಂದರು ಮಹಾರಾಜ ನಾವು ಹೇಳಿದೀಗ ಅರ್ಧ ಆಯಿತು, ಇನ್ನು ಅರ್ಧ ಬಾಕಿ ಅದಂತ. ಇಷ್ಟು ಹೇಳಿ ಏನಂತ್ರಿ 9 ಅಧ್ಯಾಯ ಹೇಳಿದರು, ಇನ್ನು 9 ಅಧ್ಯಾಯ ಬಾಕಿ ಅದ ಅಂತ ಹೇಳಿದರು. ಹಗಲು ರಾತ್ರಿ 3 ದಿವಸ ಹೇಳಿದರು. ಅಪ್ಪೋರ ಅದನ್ನು ಹೇಳಿಬಿಟ್ಟಂತ. ಅವ್ರು ಹೇಳ್ತಾರೆ ನೀನು ನಾಳಲ್ಲ ನಡೆ ಅಂತ. ನನಗೆ ಇಷ್ಟ ಬರ್ತಾಗ ಹೇಳಿದ್ದೆ, ನಾನು ಮುಗಿತ ಇಚ್ಛೆ. ಅಪ್ಪ ಏನು ಮಾಡಲಿ ಇದ್ದಲ್ಲಿ ಬಂದು ಕೇಳು, ಎಲ್ಲಿರ್ತೀರಿ ಕೇಳಿ, ನನ್ನ ಇಚ್ಛೆ ಇದ್ದಲ್ಲಿ ಮತ್ತು ಕೇಳಿದ್ರೆ ಹೂನ ಪರ್ತ್ಕೊಂಡು ನೇಪಾಳದ ಮಹಾರಾಜ 6 ತಿಂಗಳ ಪರ್ಯಂತ ಆ ಗುರುಗಳ ಬೆನ್ನತ್ತು ಎಲ್ಲೆಲ್ಲಿ ಅಡ್ಡಾಡಿದ್ರು ಅವ್ರ ಜೊತೆಗೆ ಅಡ್ಡಾಡಿ ಕೇಳ್ಯಾನ್ರಿ ಭಗವದ್ಗೀತೆನ.
3 ದಿವಸ ಅರಮನೆ ಕೇಳಿದ 6 ತಿಂಗಳು ಎಲ್ಲಿ ಅವ್ರು ಎಲ್ಲಿ ಕೂಡ್ತಾರೆ ಅಲ್ಲಿ ಎಲ್ಲಿರ್ತಾರೆ ಅಲ್ಲೇ ಕೇಳ್ತಾ 9 ಅಧ್ಯಾಯ 6 ತಿಂಗಳು 9 ಅಧ್ಯಾಯ 3 ದಿವಸ ಹೇಳ್ತಾರೆ. ಶಾಸ್ತ್ರ ಎಷ್ಟು ಸುಲಭದ, ಎಷ್ಟು ಕಠಿಣದ, ಎಷ್ಟು ಸೂಕ್ಷ್ಮದ, ಎಷ್ಟು ಸ್ಥೂಲದ. ಅದಕ್ಕೆ ಮಹಾತ್ಮರು ಇರೋಕ್ಕೆ ಬಹಳ ವಿಚಿತ್ರ ಇರ್ತದೆ. ಮಹಾತ್ಮರು ಸರ್ವತಂತ್ರ ಸ್ವತಂತ್ರ ಇರ್ತಾರೆ ಹೇಳ್ತಾರೆ. ಆದ್ಮೇಲೆ ಒಮ್ಮೆ ಸಿಕ್ಕಿದ್ದು ಮತ್ತೊಮ್ಮೆ ಸಿಗ್ತದನ್ನು ಹೇಳಿಕ್ಕೆ ಹೋಗುದಿಲ್ಲ. ಮೊದಲು ಕಂಡಿಲ್ಲ ನಾವಿದ್ದಾಗ ಅಂದರೆ ಇಲ್ಲಿಂದ ಮಠಕ್ಕೆ ಹೋಗಿದ್ದೀರಿ. ಶ್ರೀಮದ್ ಆದಿಜೀವರು ಸಿದ್ಧಲಿಂಗೇಶ್ವರ ಸುಧರು ಶ್ರೀ ಸಿದ್ಧಲಿಂಗೇಶ್ವರ ಮಹಾತ್ಮೆ ಅಂತಕ್ಕಂಥ ಅಪೂರ್ವ ನಾಟಕ ಗ್ರಂಥ ಅದು ನಾನು ಹೇಳ್ತಾ ಇದ್ದೀವಿ ಮೊದಲ ಕಂಡಿ ಒಳಗೆ. ಅಲ್ಲಿದ್ದಾಗ ಅದು ನದಿ ಬಂದಿತ್ತು ಏನು ಕಾಣ್ತದೆ, ಬಹುಶಃ ನದಿ ಬಂದಿತ್ತೇನೋ. 1-2 ತಿಂಗಳು ಅಲ್ಲೇ ಇದ್ದೀವಿ. ಹಾಗೆ ದಿನಾಲು ನಡೆಸ್ತಾ ಇದ್ದೀವಿ. ದಿನಾಲು ಇದ್ದವ್ರಿಗೆ ಹೇಳ್ತೀವಿ, ಎದುರಿಗಿದ್ದವ್ರಿಗೆ ದಿನಾಲು ಹೀಗೆ ಇರ್ತದೆ ಅಂತ ಹೇಳಿಕ್ಕಾಗತ್ತಲ್ಲ. ಲಕ್ಷ ಕೊಟ್ಟು ಕೇಳಿ ಎಷ್ಟು ಸಿಗ್ತದೆ ಅಷ್ಟು ಮನುಷ್ಯನೊಳಗೆ ಅನಿಸುತ್ತು. ಬಹುಶಃ ಇದು ಪೂರ್ಣ ಆಗೋದಿಲ್ಲ, ಅರ್ಧ ಆಗ್ತದೆ, ಪೂರ್ಣ ಆಗೋದಿಲ್ಲ ಅನಿಸುತ್ತೆ ನಮಗೆ. ದಿನ ಎಷ್ಟು ಸಾಧ್ಯ ಅದ ಅಷ್ಟು ದಿನ ಕೇಳ್ರಿ, ಎಲ್ಲಿ ಮುಗಿತು ಅಂತ ಎಷ್ಟು ಹೇಳ್ತಾ ಇದ್ದೀವಿ. ಕೊನೆಗೆ ಅದು ಅರ್ಧಕ್ಕೆ ಬಿಟ್ಟು ಬರಬೇಕಾಯ್ತು, ಊರಿಗೆ ಬರಬೇಕಾಯ್ತು, ಊರಿಗೆ ಬಂದೀವಿ. ಅಂದರೆ ದಿನಾಲು ಇದೇ ರೀತಿ ನಡೀತದೆ, ಏನು ಇರೋದಿಲ್ಲ. ದೈವಾನುಸಾರವಾಗಿ ಪ್ರಾರ್ಥನಾನುಸಾರ ಎಷ್ಟೆಟ್ಟೋ ಅಷ್ಟನ್ನು ದೊರಕಲ್ಲಿ ಏನಾದರೂ ಪರಿಣಿತ ದೊರೆಯುವುದೇ ಚಂದವ ಏನು ಸಿಗೋದವರು ಸಂತೋಷಪಟ್ಟು ಅಷ್ಟನ್ನಷ್ಟು ಸ್ವೀಕಾರ ಮಾಡ್ತಕ್ಕಂಥದ್ದು ಭಾಳ ಮಹತ್ವ ಇರ್ತದೆ. ಸ್ವೀಕಾರ ಮಾಡೋಕ್ಕೂ ಪಕ್ಕಾ ಲಕ್ಷ ಪಟ್ಟು ಸ್ವೀಕಾರ ಮಾಡೋದು ಅದು ಬಹಳ ಮಹತ್ವ ಇರ್ತದೆ. ಮನುಷ್ಯನ ಅನೇಕ ಜನ್ಮಗಳಿರ್ತಾ ಇದ್ದಾವೆ. ಶುಚಿರಾಮ್ ಶ್ರೀಮತಾಂಗೆ ಯೋಗ ಭ್ರಷ್ಟೋ ಬೀಜ ಆಯ್ತು ಅಂತ ಹೇಳುವಾಗ ಶುಚಿ ಇರ್ತಕ್ಕಂಥವ್ರಲ್ಲಿ ಉತ್ತಮ ಇರ್ತಕ್ಕಂಥ ಬ್ರಹ್ಮಜ್ಞಾನ ಸಂಪಡ್ತಕ್ಕಂಥ ಬುದ್ಧಿ ಇದ್ದವರಲ್ಲಿ ಅಂಥ ಶ್ರೀಮಂತರಲ್ಲಿ ಬಂದು ಯಾವ ಯೋಗ ಭ್ರಷ್ಟ ಇರ್ತಕ್ಕಂಥವ್ರು ಜನಿಸ್ತಾರೋ ಅನ್ನುವಾಗ ಭಗವದ್ಗೀತೆಯಲ್ಲಿ ಜನ್ಮದ ಶ್ರೀಕೃಷ್ಣ ಭಗವಂತ ಹೇಳಿದ್ದಾರೆ. ಅದಕ್ಕಾಗಿ ಅನೇಕ ಜನ್ಮ ಇರ್ತಾವೆ ಮನುಷ್ಯನಿಗೆ. ಆ ಜನ್ಮ ಪ್ರಾಪ್ತ ಆದಾಗ ತಕ್ಕಂತೆ ಫಲ ಆಗ್ತದೆ. ಆ ಋಷಿಗಳಿಂದ ಹಿಂದಿನ ಕಾಲದಲ್ಲಿ ಅದಕ್ಕೆ ಏನಾದರೂ ತೊಂದರೆ ಆಗಿರ್ತದೆ, ಅದನ್ನು ಅನುಭವಿಸೋಗೋಸ್ಕರ ಫಲವನ್ನು ಕೊಡೋಗೋಸ್ಕರ ಆ ಸರ್ಪ ಇಳಿದುಕೊಂಡು ಬಂದು ಅವ್ರು ಸುಮ್ಮನೆ ಕೂತಿದ್ರು ಕೂಡ ಅತ್ಯಂತ ವೇಗವಾಗಿ ಬಂದು ಸಿಟ್ಟಿನಿಂದ ಕೂಡಿ ಅವರು ಕಚ್ಚಿ ಹೋಗಿಬಿಡ್ತು. ತನ್ನ ಕಾರ್ಯ ಮಾಡಿತು, ಅದರ ಕಾರ್ಯ ಮಾಡಿ ಹೋಗಿಬಿಡ್ತು. ಮತ್ತು ಆದರೆ ನಮಗೆ ಹಾಗೆ ಆಗಬಾರ್ದು ಅನಿಸ್ತು. ಹೋಗಿ ಅವ್ರಿಗೆ ಆಶೀರ್ವಾದ ಮಾಡಿ ಅದ್ರ ಸರ್ಪದ ವಿಷಯವನ್ನು ಕಳೆಯಲಾಯಿತು. ಅದು ಕರ್ಮನು ಹೀಗಿರ್ತದಪ್ಪ, ಕರ್ಮ ನೋಡಿವಂಥ ವ್ಯವಹಾರಗಳು ನಡೀತಾವ ಅಂತಕೊಂಡು ಹೇಳಿ ಅಪ್ಪ ಅವರು ತಮ್ಮ ಶಿಷ್ಯರಿಗೆ ಹೇಳಿದರು. ಆಮೇಲೆ ಗುರು ಅವರಿಗೆಲ್ಲ ಸಂತೋಷ ಆಯಿತು. ಸಂತೋಷ ಆಗಿ ಕರ್ಮದ ಮರ್ಮವನ್ನು ಅರಿವಿರು ಸದ್ಗುರಾದ ನಮಗೆ ಸಂತೋಷ ಆಯಿತು. ಆನಂದದಿಂದ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ತದನಂತರ ಸಾಯಂಕಾಲ ಆಗ್ತಾ ಬಂತು. ಸಾಯಂಕಾಲದ ನಂತರ ಒಳಗೆ ಇವರು ಗುಹೆಯಲ್ಲೆಲ್ಲ ಸ್ವಚ್ಛ ಮಾಡಿದ್ದಾರೆ ಶಿಷ್ಯರು. ಸ್ವಚ್ಛ ಮಾಡಿ ಆಮೇಲೆ ಗುರುನ ಕರೆದುಕೊಂಡು ಒಳ ಭಾಗದಲ್ಲಿ ಗುರುಗಳ ಪಾದ ಪೂಜೆಯನ್ನು ಸಾಯಂಕಾಲ ದೀಪೋತ್ಸವ ಅಲ್ಲಿ ಸಾಯಂಕಾಲ ಪೂಜೆ ಮಾಡಿದರು. ಅಪ್ಪರ ಪಾದ ಪೂಜೆ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಆಮೇಲೆ ಮತ್ತೆ ಅಧ್ಯಾತ್ಮ ವಿಷಯ ಮತ್ತೆ ಚರ್ಚೆ ಆಯಿತು. ನಂತರದಲ್ಲಿ ಬ್ರಹ್ಮಜ್ಞಾನ ವಿಷಯ ಪ್ರಾರಂಭ ಆಗಿ ಅದು ಆ ಬಗ್ಗೆ ವಿಷಯ ನಡೆದುಕೊಂಡು ಬಂತು. ತದನಂತರ ಸಾಯಂಕಾಲ ವಿಶ್ರಾಂತಿ ಪಡಿತಕ್ಕಂಥದ್ದು ಅರಣ್ಯ ಪ್ರದೇಶದ್ದು. ಇದ್ದರು ಪ್ರಸಾದ ಎಲ್ಲರೂ ಕೂಡ ಪ್ರಸಾದ ಮಾಡಿದರು. ಪ್ರಸಾದ ಮಾಡಿದ್ರಿ, ಸಂತೋಷ, ವಿಶ್ರಾಂತಿ ಪಡೆಯಿದ್ರು. ಅಪ್ಪ ಅವ್ರಿಗೆ ಕೂಡ ಎಲ್ಲ ಅನುಕೂಲ ಮಾಡಿದ್ರು. ನೀವು ವಿಶ್ರಾಂತಿ ಪಡಿ ಅಂತ ಹೇಳಿದಾಗ ಗುರುಳಿಗೇನು ಭಯ ಇಲ್ಲ, ನಿರ್ಭಯ ಅವರು. ಅವ್ರ ಶಿಷ್ಯರಿಗೆ ಅವ್ರು ಏನು ಮಾಡಿದ್ರು, ದೊಡ್ಡದೊಂದು ಕಲ್ಲ ತೆಗೆದುಕೊಂಡು ಗುಹೆ ಬಾಗಿಲಿಗೆ ಹಚ್ಚಿ ಮತ್ತೊಂದೆರಡು ಕಲ್ಲು ಅದಕ್ಕೆ ಹಾಕಿ ಒಳಗೆ ಏನೂ ಬರಬಾರ್ದು, ಸರ್ಪ ಬರಬಾರ್ದು. ಸರ್ಪ ನೋಡಿದ್ರಲ್ಲ ಒಳಗೆ ಬಂದು ಅಂದ್ರೆ ಸರ್ಪ ಬರಬಾರ್ದು, ಮತ್ತೆ ಬರಬಾರ್ದು. ಕಲ್ಲು ಹಚ್ಚಿ ಒಳಭಾಗದಲ್ಲಿ ಉಳ್ಳ ಸಮೀಪದಲ್ಲಿ ಅಲ್ಲೇ ಶಿಷ್ಯರು ಅಲ್ಲೊಬ್ಬರು ಇಲ್ಲೊಬ್ಬರು ಎರಡೂ ಕಡೆ ಗುರುಗಳ ಹತ್ತಿರದಲ್ಲಿ ಮಲ್ಕೊಂಡು ಗುರುಗಳ ಪಾದ ಸೇವೆ ಮಾಡಿದ್ರು ಇದಿಡು ಮಲ್ಕೊಂಡ್ರು. ಹೀಗೆ ಗುರುಗಳ ಸೇವೆಯನ್ನು ಮಾಡ್ತಾ ಗುರುಗಳಿಂದ ಅಧ್ಯಾತ್ಮವನ್ನು ಸ್ವೀಕಾರ ಮಾಡ್ತಾ ಕರ್ಮದ ಮರ್ಮವನ್ನು ತಿಳಿತಾ ನಿಷ್ಕರ್ಮ ಆಗ್ಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಬ್ರಹ್ಮಜ್ಞಾನ ತಿಳಿದು ಬ್ರಹ್ಮಜ್ಞಾನ ಮೂಲಕ ಈ ಎಲ್ಲ ಕರ್ಮ ಅದಕ್ಕಂತ ನಿವೃತ್ತಿ ಆಗ್ಬೇಕಾದ್ರೆ ಬ್ರಹ್ಮಜ್ಞಾನದಷ್ಟೇ ನಿವೃತ್ತಿ ಆಗೋದು. ಬ್ರಹ್ಮಜ್ಞಾನ ಎಲ್ಲಿ ಅಂದ್ರೆ ಕರ್ಮ ನಿವೃತ್ತಿ ಆಗೋದು ಹಾಗೆ ಇರೋದು. ನೀವು ಕಡಲೆಕಾಳು ನೋಡಿದ್ರಿ, ಕಡಲೆಕಾಳನ್ನು ಭೂಮಿಯಲ್ಲಿ ಬಿತ್ಕೋತ ಹೋಗಿಬಿಟ್ರೆ ನಿಮ್ಮ ಕೈ ಒಳಗೆ ಕಡಲೆಕಾಳು ಹಿಡ್ಕೊಂಡ್ಬಿಡ್ರಿ. ಯಾರ್ರಿ ಹಿಡ್ಕೊಂಡಿದ್ರಲ್ಲ ನಾನು ಹಿಡ್ಕೊಂಡ್ರಿ ಬಿಡ್ರಿ ಹಿಡ್ಕೊಂಡು ತಿಳ್ಕೊಡ್ರಿ. ಹಂಗೆ ಕಡಲೆಕಾಳು ಕೈಯೊಳಗೆ ಹಿಡ್ಕೊಂಡಿದ್ರೆ ಈ ಕಡಲೆಕಾಳು ಅದು ಅಂದ್ರೆ ನಿಮ್ಮ ಕೈ ಒಳಗೆ ಜಗತ್ತೆಂದು ಹುಟ್ಟ್ಯದ, ಎಂದು ಕಡಲೆ ಹುಟ್ಟ್ಯದ ಅಂದಿಂದ ಇಲ್ಲಿ ಪರ್ಯಂತವಾಗಿ ಒಂದು ಕಡಲೆ ಗಿಡ, ಅದರ ನಂತರ ಕಾಯಿ, ಅದರಿಂದ ಮತ್ತೆ ಬೀಜ, ಅದರಿಂದ ಮತ್ತೆ ಎಳೆದು ಮತ್ತೆ ಹಾಕೋತ ಬಂತಿಲ್ರದು. ನಿಮ್ಮ ಕೈಯೊಳಗೆ ಕಡಲೆಕಾಳು ಸಿಗೋದು ಜಗತ್ತು ಹುಟ್ಟಿದಿಂದ ಅಲ್ಲಿಂದ ಇಲ್ಲಿ ಪರ್ಯಂತವಾಗಿ ಅದು ಮುಂದುವರೆದುಕೊಂಡು ಬಂದದನ್ನುಗೋಸ್ಕರವಾಗಿ ನಿಮ್ಮ ಕೈ ಒಳಗೆ ಅದು ಕಡಲೆ ಇದಕ್ಕೆ ಸಿಗ್ತಿತ್ತು.
ಇಲ್ಲ. ಹೀಗೆ ಕರ್ಮ ಅನ್ನೋದು ಬಿಡದೆ 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 ನಮ್ಮ ಬೆನ್ನತ್ತಿ ಕಾಡ್ತದೆ. ಅದಕ್ಕೆ ಕೆಟ್ಟದ್ದು ಮಾಡಬಾರ್ದು ಮನುಷ್ಯ. ಇನ್ನು ಕಡಲೆಕಾಳು ತೆಗೆದುಕೊಂಡು ಮತ್ತೆ ಭೂಮಿ ಒಳಗೆ ಹಾಕಿರೋದು ಹೇಳ್ತದೆ ಹೇಳ್ರಿ. ಮತ್ತೆ ಕಡಲೆ ಹೇಳ್ತದೆ, ಮತ್ತೆ ಸುಲಗಾಯಿ ಆಗ್ತದೆ, ಮತ್ತೆ ದೊಡ್ಡದಾಗ್ತದೆ. ಹೀಗೆ ಮತ್ತೆ ಹಾಕೋತ ಹೋಗ್ತದೆ. ನಿಮ್ಮ ಕೈಯೊಳಗೆ ಕಡಲೆಕಾಯಿ ಕೊಟ್ಟಿದ್ರಂದ್ರೆ ಕಡಲೆಕಾಳನ್ನ ಮಾತನಾಡ್ತಾ ಮತ್ತೆ ಏನಪ್ಪ ಅಣ್ಣ ಮತ್ತು ಜಾತ್ರೆ ಹೋಗಿದ್ರಲ್ಲ, ಆರಾಮ ಹೋಗಿ ಬಂದ್ರಿ ಅಥಣಿ ಮುರಿಗೇಂದ್ರಪ್ಪರ ಜಾತ್ರೆ ಹೇಗಾಯಿತು ಅಂತ ಕೇಳ್ಕೊತ ಕಡಲೆಕಾಳು ತಿನ್ಕೋತ ಕೂತ್ರೆ ಅಂತ ಮುಟ್ಟಿಗಳಿಗೆ ಕಡಲೆಕಾಳು ಅಷ್ಟು ಆದು ಅಂದ್ರೆ ಮುಂದೆ ಕಡಲೆ ಗಿಡ ಹೇಳ್ತಾ ಇಲ್ಲ ಹೇಳ್ರಿ ನೋಡೋಣ. ಜಗತ್ತು ಹುಟ್ಟಿದಿಂದ ಅಲ್ಲಿಂದ ಇಲ್ಲಿ ಪರ್ಯಂತ ಬೆಳ್ಕೊಂಡು ಬಂದಿತ್ತಂತ ಕಡಲೆಕಾಳನ್ನು 5 ನಿಮಿಷ ಖುಲ್ಲಾ ಮಾಡಿ ಬಟಾ ಬೈಸ್ ಮಾಡಿದ್ರೆ ಎಲ್ಲರೂ ಮಾಡ್ತಿರಲ್ಲ ಅಷ್ಟ ಮಾಡ್ಬೋದಲ್ರಿ. ಮುಂದೆ ಕಡಲೆಕಾಳು ಹೇಳೋದಿಲ್ಲ, ತಿಂದು ಬಿಟ್ರೆ ಮುಗಿದು ಹೋಗ್ಬಿಡ್ತದು, ಅಲ್ಲಿ ಮುಗಿತದು. ಅಥವಾ ಹುರಿದಿದ್ರೆ ಹುರಿತಿಂದ್ರೆ ಹುರಿದ ಹಾಗೆ ಬಿದ್ದರೂ ಹೇಳೋದಿಲ್ಲ ಅದು, ಅಥವಾ ತಿಂದ್ರೂ ಹೇಳೋದಿಲ್ಲ, ಮುಗಿತದ್ರಿ ವ್ಯವಹಾರ. ಹುರಿದಿರ್ತಕ್ಕಂಥ ಕಡಲೆಕಾಳು ತೊಗೊಂಡ್ರಿ. ಆ ಪ್ರಕಾರವಾಗಿ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮ ಸಾತುರ್ತೆ ಅರ್ಜುನ ಯಥೈ ಧಾಮ್ ಸಮಿದಾಗ್ನಿ ಭಸ್ಮ ಸಾತುರ್ತೆ ಯಥಾಥ. ಜ್ಞಾನ ಅಂತಕ್ಕಂಥ ಅಗ್ನಿ ಎಲ್ಲವನ್ನು ಸುಟ್ಟು ಭಸ್ಮ ಮಾಡಿಬಿಡ್ತದೆ. ಹೇಗೆ ಉರಿತಕ್ಕಂಥ ಅಗ್ನಿ ಎಲ್ಲ ಕಟ್ಟಿಗಳನ್ನು ಸುಟ್ಟು ಭಸ್ಮ ಮಾಡ್ತದನೋ ಅದೇ ಪ್ರಕಾರವಾಗಿ ಜ್ಞಾನ ಅಂತಕ್ಕಂಥ ಅಗ್ನಿ ಎಲ್ಲ ಕರ್ಮಗಳು ಸರ್ವಕರ್ಮಾಣಿ ಅದು ಎಲ್ಲ ಕರ್ಮಗಳನ್ನು ಏನು ಮಾಡ್ತದೆ ಭಸ್ಮ ಮಾಡ್ತದೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮ ಸಾತ್ಕೃತೆ ಭಸ್ಮ ಮಾಡಿಬಿಡ್ತದೆ. ಯಥಾ ಅಂದರೆ ಹೇಗೆ ಭಸ್ಮ ಮಾಡ್ತದಪ್ಪ ಅಂತಂದ್ರೆ ಅದಕ್ಕೆ ಉದಾಹರಣೆ ಕೊಟ್ಟಿರ್ತಾರೆ. ಯಥೈ ಧಾಂಸಿ ಹೇಗೆ ಉರಿತಕ್ಕಂಥ ಅಗ್ನಿ ಇರ್ತಲ್ಲ ಅದು ಯಥೈ ಸಮಿದ ಅಗ್ನಿ ಭಸ್ಮ ಸಾತ್ಕೃತೆ ಅರ್ಜುನ. ಸಮಿದ ಅಂದ್ರೆ ಸಮಿತ್ ಅಂದ್ರೆ ಕಟ್ಟಿಗೆ ಉರವಲುಗಳು ಕಟ್ಟಿಗೆ ಇರ್ತಾವೆ ನೋಡ್ರಿ ಅಂಥವಾಯ್ತು. ಅಥವಾ ನೀರು ಇರ್ತಕ್ಕಂಥ ಗಿಡಗಳಲ್ಲಿ ಅಲ್ಲೇ ಒಣಗಿರ್ತಾವೆ ಅಥವಾ ಹಸಿ ಇರ್ತಾವೆ ನೋಡ್ರಿ. ಕರಣೆ ಉರಿ ಇರ್ತೀವಿ ಅಂದ್ರೆ ಹಸಿದು ಹೊತ್ತು ಬಿಸಿದು ಹೊತ್ತು ಧಾವಾನ ಅಂತರದು ಎಲ್ಲ ಉರಿತಕ್ಕಂಥ ಅಗ್ನಿ ಎಲ್ಲವನ್ನು ಸುಟ್ಟು ಹಾಕಿಬಿಡ್ತಲ್ರಿ. ಅದೇ ಪ್ರಕಾರ ಜ್ಞಾನ ಅಂತಕ್ಕಂಥ ಅಗ್ನಿ ಏನ್ಬಿಡ್ತದೆ ಸರ್ವಕರ್ಮಾಣಿ ಭಸ್ಮ ಸಾತ್ಕೃತೆ ಎಲ್ಲ ಕಟ್ಟಿಗಳನ್ನು ಹಸಿ ಬಿಸಿ ಎಲ್ಲ ಕಟ್ಟಿಗಳು ಸಂಪೂರ್ಣವಾಗಿ ಸುಟ್ಟಾಗ್ತದೆ. ಅಗ್ನಿ ಅರಣ್ಯ ಕತ್ತಿರ್ತಕ್ಕಂಥ ಅಗ್ನಿ ಯಾವಾಗ ನಾಶ ಆಗ್ತದೆ ಶಾಂತ ಆಗ್ತದೆ ಅದು ಯಾವಾಗ ಆಗ್ತದೆ ಯಾವಾಗ ಮುಂದಿರ್ತಕ್ಕಂಥ ಎಲ್ಲ ಕಟ್ಟಿಗೆಗಳು ಹುಲ್ಲು ಎಲ್ಲ ನಾಶ ಆಗಿ ಸಿಗಲಿಲ್ಲ ಅಂದರೆ ಬೇಕಾದ್ರೆ ಮಗದ ಕಲ್ಲು ಕೂಡ ಸುಟ್ಟು ಹೊಡೆದಿರ್ತಾವೆ ನೋಡ್ರಿ. ಕಲ್ಲು ಹೊಡೆದು ಬಿಡ್ತಾವೆ ಅದನ್ನು ಬಿಡೋದಿಲ್ಲ ಅದು ಸುಟ್ಟು ಬಸ್ ಮಾಡಿ ಏನು ಸಿಗಲಿಲ್ಲ ಅಂದಾಗ ಆಗ ತಂದು ತಾನೇ ಆಗ್ತದೆ ಶಾಂತ ಆಗ್ತದೆ. ಹಾಗೆ ಜ್ಞಾನಾಗ್ನಿ ಅಂತಕ್ಕಂಥ ಅಗ್ನಿ ಅಲ್ಲ ಗುರು ಮುಖಾಂತರವಾಗಿ ಬ್ರಹ್ಮಜ್ಞಾನ ಅಂತಕ್ಕಂಥ ಅಗ್ನಿಯನ್ನು ಯಾರು ಪಡ್ಕೊಳ್ತಿರಲ್ಲ ಆಗ ಕರ್ಮ ಅಂತಕ್ಕಂಥ ಅರಣ್ಯದಲ್ಲಿರ್ತಕ್ಕಂಥ ಎಲ್ಲ ಕರ್ಮ ಅಂತಕ್ಕಂಥ ಕಾಷ್ಟಗಳು ಸುಟ್ಟು ಭಸ್ಮ ಆಗುತ್ತವೆ. ಜ್ಞಾನ ಅಂತಕ್ಕಂಥ ಅಗ್ನಿಯನ್ನು ಯಾರು ಪಡೀಲಿಕ್ಕೆ ಸಾಧ್ಯ ಇಲ್ಲ, ಅವ್ರ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಕರ್ಮ ನಡೆದು ಹಾಗೆ ಅದು ಬೆಳವಣಿಗೆ ಆಗೋದಾಗೋದು. ಅದಕ್ಕೆ ಜ್ಞಾನಾಗ್ನಿ ಅಂತಕ್ಕಂಥ ಪಡೆದವರು ನಿಜವಾಗಿ ಉದ್ಧಾರ ಆಗ್ತೀರಿ. ಅದಕ್ಕೆ ಗುರುಗಳ ಪ್ರಾಪ್ತಿ ಆದಾಗ ನಮಗೆ ಇದಾಗಿದೆ ಬೇರೆ ಕೇಳೋದು ಪರವಾಗಿ ಬ್ರಹ್ಮಜ್ಞಾನ ಪಡ್ಕೊಳ್ರಿ. ಜ್ಞಾನದಿಂದ ನಾವೆಲ್ಲ ಕರ್ಮ ಕಳ್ಕೊಲಿಕ್ಕೆ ಬರ್ತದೆ, ವಸ್ತುಗಳು ಬೇಡಿ ಕಳ್ಕೊಲಿಕ್ಕೆ ಮತ್ತಷ್ಟು ಹೆಚ್ಚಾಗ್ತದೆ. ಆದ್ದರಿಂದ ಆದ್ಮೇಲೆ ಗುರು ಹೇಳಿದರು ಏನು ಮಾಡ್ಬಾರ್ದು ಹೇಳಿದ್ರು. ಅಪ್ಪರು ಹೇಳಿದರು ಮನುಷ್ಯ ಹೀನ ಕರ್ಮಗಳು ಕೆಟ್ಟ ಕರ್ಮಗಳು ಯಾರೂ ಕೂಡ ಮಾಡಿಕೊಡೋದು. ಮಾಡಿದರೆ ಏನಿರ್ತದೆ ಅನೇಕ ಯುಗಗಳ ಕಳೆದು ಹೋದರೂ ಕೂಡ ಬ್ರಹ್ಮದೇವರ ಅವಶ್ಯ ಮುಗಿದು ಹೋದರೂ ಕೂಡ ನ ಭುಕ್ತಂ ಕ್ಷೇತಿ ಶಾಸ್ತ್ರ ಕರ್ಮಾಣಿ ತಾನು ಉಣ್ಣದೇ ಆ ಕರ್ಮ ತೀರ್ಬೋದಿಲ್ಲ. ಅವಶ್ಯವಾಗಿ ತಾ ಮಾಡಿದ ಫಲವನ್ನು ಅನುಭವಿಸ್ಬೇಕಾಗ್ತದೆ. ಇದು ನಿವೃತ್ತಿ ಆಗಲಿ ಅಂದರೆ ಹಾಗಾದ್ರೆ ಏನು ಮಾಡಿ ಬ್ರಹ್ಮಜ್ಞಾನ ಮಾಡ್ಕೊರಿ. ಬ್ರಹ್ಮಜ್ಞಾನ ದ್ವಾರ ನೀವೆಲ್ಲ ಮೋಕ್ಷ ಪಡಿದ್ರಿ. ಆ ಮೋಕ್ಷಕ್ಕೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರಬೇಕು ಅಂತ ಮೋಕ್ಷ ಅಂತ ಹೇಳ್ತಾರೆ. ಅಂಥ ಮೋಕ್ಷ ಋಷಿಯವರು ಸದ್ರುಗಳು ಹೇಳಿದ್ರು ಅದಕ್ಕೆ ಬ್ರಹ್ಮಜ್ಞಾನ ಯಾವಾಗ ಬ್ರಹ್ಮಜ್ಞಾನ ಪಡಿತೀವಿ ನೋಡಿ ಆ ಎಲ್ಲ ಕರ್ಮ ನಿವೃತ್ತಿ ಆಗ್ತವೆ. ಅದರಿಂದ ಆದ್ಮೇಲೆ ಎಲ್ಲರಿಗೂ ಬ್ರಹ್ಮಜ್ಞಾನ ಬೇಕು. ಬ್ರಹ್ಮಜ್ಞಾನಕ್ಕೆ ಆತ್ಮಜ್ಞಾನ ಅಂತ ಕೂಡ ಹೇಳ್ತಾರೆ. ಆತ್ಮಜ್ಞಾನ ಅಂದ್ರೆ ನಿಮ್ಮ ಜ್ಞಾನ, ಬ್ರಹ್ಮ ಅಂದ್ರೆ ಬ್ರಹ್ಮಜ್ಞಾನ. ಬ್ರಹ್ಮ ಬೇರೆ ಆತ್ಮ ಬೇರೆ ಅಂತಕ್ಕಂಥದ್ದಿಲ್ಲ. ಅದು ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ. ಯಾರು ಆತ್ಮದಲ್ಲ ಅವರು ಸಾಕ್ಷಾತ್ ಪರಬ್ರಹ್ಮವೇ ಅದು. ಅಯಂ ಆತ್ಮ ಬ್ರಹ್ಮ ಈ ತೋರ್ತಕ್ಕಂಥ ಆತ್ಮನೇ ಯಾರು ಬ್ರಹ್ಮ ಇದ್ದಾರೆ ಅದು ತಿಳಿಯದೇ ಇರುವಾಗ ಆಗಿರ್ತದೆ. ಅದು ತಿಳಿಬೇಕಾದ್ರೆ ಶ್ರೋತ್ರಿಯ ಬ್ರಹ್ಮ ಸದ್ರೊಳ್ಬೇಕು. ಅಂಥ ಸದ್ರಿಗೆ ಸಾಷ್ಟಾಂಗ ಪ್ರಾಣ ಮಾಡಿ ಅವರ ದಿವ್ಯ ಕರುಣೆ ಪಡ್ಕೊಂಡು ನಾವನ್ನೆಲ್ಲರೂ ಬ್ರಹ್ಮಜ್ಞಾನ ಪಡ್ಕೊಂಡು ತದ್ವಾರ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ ಪಡೆಯೋಣ ಅಂತ ಮೋಕ್ಷನ ಸದ್ರು ನಮ್ಮನ್ನೆಲ್ಲರೂ ಅನುಗ್ರಹ ಮಾಡಿ ಪ್ರಾರ್ಥನೆ ಮಾಡ್ತಾ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ರುವರ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತಿರುವಂತಕ್ಕಂಥ ಗ್ರಂಥ 9ನೇ ಭಾಗದ 4ನೇ ದಿನದ ಸಾಯಂಕಾಲದ ಈ ವಾಗ್ರೂಪ ಪುಷ್ಪವನ್ನು ಸದ್ಗುರುವರ ದಿವ್ಯ ಶ್ರೀ ಚರಣಕವನ್ನು ಸಮರ್ಪಿಸಿ
ಹಾಗೂ ಶ್ರೀಮದ್ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದರಗಳಲ್ಲಿ ನನ್ನ ಅನಂತ ಕೋಟಿ ಧೀರದಂತ ಪ್ರಣಾಮವನ್ನು ಸಮರ್ಪಿಸಿ ಸದ್ಗುರುವರ ದಿವ್ಯ ಪಾದಗಳನ್ನು ಸಮರ್ಪಿಸಿ ಇವತ್ತಿನ ಸಾಯಂಕಾಲದ ವಿಷಯಕ್ಕೆ ಮಂಗಲ ಮಾಡೋಣ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ महाराज की जय. साधु संत महाराज की जय. श्री गुरुदेव दत्त दत्त अव